ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಮಂಡ್ಯದಿಂದ ಬಂದಿರತಕ್ಕಂಥ ಸೋದರ ಸುನಿಲ್ ಅವರು ಇರ್ತಕ್ಕಂಥದ್ದು ತುಂಬ ಒಂದು ಸಂತೋಷಕರವಾದ ವಿಷಯ. ಅವರು ಒಂದು ವಿಶೇಷ ರಾಗವನ್ನು ಹಾಡ್ತಾರೆ. ಅಗೇನ್ ಇಟ್ಸ್ ಅನದರ್ ಬ್ಲೆಸ್ಸಿಂಗ್. ವಿ ಹ್ಯಾವ್ ದೀಪು ಅಂಕಲ್ ವಿತ್ ಅಸ್. ನಮ್ಮ ಮಧ್ಯದಲ್ಲಿ ದೀಪು ಅಂಕಲ್ ಅವರು ಕೂಡ ಇರ್ತಕ್ಕಂಥ ತುಂಬ ಸಂತೋಷ. ಈಸ್ ಗೋಯಿಂಗ್ ಟು ಪ್ಲೇ ಗಿಟಾರ್. ಅವರು ಗಿಟಾರ್ ನುಡಿಸ್ಲಿಕ್ಕಿದ್ದಾರೆ. ಅವರು ಒಳ್ಳೆ ಗಿಟಾರ್ ನುಡಿಸ್ತಕ್ಕಂಥ ಒಂದು ಕೃಪೆಯನ್ನು ಆಶೀರ್ವಾದವನ್ನು ಅವ್ರು ಹೊಂದ್ಕೊಂಡಿದ್ದಾರೆ. ಅಗೇನ್ ಅಲಾಂಗ್ ವಿತ್ ದೆಮ್ ವಿ ಹ್ಯಾವ್ ಅ ಗ್ರೇಟ್ ಗ್ರೇಟ್ ಜಾಯ್ ಅಂಡ್ ಬ್ಲೆಸ್ಸಿಂಗ್ ಟು ಹ್ಯಾವ್ ಬ್ರದರ್ ಸಂತೋಷ್ ವಿತ್ ಅಸ್. ನಮ್ಮ ವೆಸ್ಲೆ ಸಭೆಯ ಸೋದರ ಸಂತೋಷ್ ಅವರು ಇರುವಂಥದ್ದು ಕೂಡ ತುಂಬ ಸಂತೋಷ. ಯಾಕಂದರೆ ಸುಮಾರು ದಿನಗಳಾಗಿತ್ತು, ಲಾಕ್ಡೌನ್ ಆದಮೇಲೆ ಅವರು ಬೆಂಗಳೂರಲ್ಲಿ ಲಾಕ್ ಆಗಿಬಿಟ್ಟಿದ್ರು. ಸೊ ಟುಡೇ ಈಸ್ ಬ್ಯಾಕ್ ಟು ಮೈಸೂರು ಆ್ಯಂಡ್ ವಿ ಆರ್ ಸೋ ಹ್ಯಾಪಿ ಟು ಹ್ಯಾವ್ ಹಿಮ್ ಹಿಯರ್. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಇರುವುದಕ್ಕೆ ತುಂಬ ಸಂತೋಷ ಪಡುತ್ತಾರೆ. ಮತ್ತು ಈಗ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸಹೋದರ ಮತ್ತು ಸೇವಕರಾಗಿರ್ತಕ್ಕಂಥ ಸುನಿಲ್ ಅವರು ಮತ್ತು ದೀಪಂಕಲ್ ಅವರು ಬಂದು ಒಂದು ವಿಶೇಷ ರಾಗವನ್ನು ಕರ್ತನ ನಾಮದ ಮಹಿಮೆಗೋಸ್ಕರ ಅವರು ಹಾಡಲಿಕ್ಕಿದ್ದಾರೆ. ಯು ಕ್ಯಾನ್ ಎಂಜಾಯ್ ದ ಬ್ಲೆಸ್ಸಿಂಗ್ಸ್ ದಟ್ ದೇ ಸಿಂಗ್. ಪ್ರಭು ನಿನ್ನ ಜೊತೆ
ಹಲ್ಲೆಲೂಯಾ. ಸೊ ಈ ಒಂದು ಸಂದರ್ಭದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಹಾಡನ್ನ ನಾವು ಸಹೋದರರ ಮೂಲಕ ನಾವು ಕೇಳಿದ್ದೇವೆ. ಸೊ ಓ ಪಯಣಿಗ, ಜೀವಿತ ಒಂದು ಪಯಣ. ಸೊ ಅದು ದಡ ಸೇರಬೇಕು ಎಂಬುದಾಗಿ ಹೇಳಿದ್ರೆ, ಅದು ಆಚೆ ದಡಕ್ಕೆ ಮುಟ್ಟಬೇಕು ಎಂಬುದಾಗಿ ಹೇಳಿದ್ರೆ ಅದರಲ್ಲಿ ಯೇಸು ಸ್ವಾಮಿ ಇರಲೇಬೇಕು. ಸೊ ದೇವರು ಅದನ್ನು ನಡೆಸ್ತಾನೆ ಅನ್ನುವಂಥ ಒಂದು ಸತ್ಯವನ್ನ ಅವರು ಹಾಡಿನ ಮೂಲಕ ನಮಗೆ ಅವರು ತಿಳಿಸಿರ್ತಕ್ಕಂಥದ್ದು. ಮತ್ತು ಈ ದಿನ ನಿಜವಾಗ್ಲೂ ಒಂದು ದೊಡ್ಡ ಸಂತೋಷಕರವಾಗಿರ್ತಕ್ಕಂಥ ಒಂದು ಸಂಗತಿ. ದೀಪು ಅಂಕಲ್ ಅವರು ಆ ಒಂದು ಗಿಟಾರನ್ನು ನುಡಿಸುವುದರ ಮೂಲಕ ಅವರಿಗೆ ಸಾಥ್ ಕೊಟ್ಟು ಆ ಒಂದು ಹಾಡು ಇನ್ನೂ ಇಂಪಾಗಿ ಬರುವಂತೆ ಅವರು ಸಹಾಯ ಮಾಡಿದ್ದಕ್ಕಾಗಿ ನಾನು ದೀಪು ಅಂಕಲ್ ಅವರಿಗೂ ಮತ್ತು ಹಾಡನ್ನು ಹಾಕಿರ್ತಕ್ಕಂಥ ಸಹೋದರ ಸುನಿಲ್ ಅವ್ರಿಗೂ ನನ್ನ ಹೃದಯಪೂರ್ವಕವಾಗಿದ್ದರಿಂದ ವಂದನೆಯನ್ನು ನಾನು ತಿಳಿಸುವಂಥವನಾಗಿದ್ದೇನೆ. ಸೊ ಅವ್ರು ನಾಳೆ ಮಂಡ್ಯಕ್ಕೆ ಹೋಗ್ಬೇಕೆಂಬುದಾಗ ಅಂದ್ಕೊಳ್ತಾ ಇದ್ದಾರೆ. ಬಟ್ ವಿ ಆರ್ ಟೆಲ್ಲಿಂಗ್ ಹಿಮ್ ನಾಟ್ ಟು ಗೋ. ವಿ ಹ್ಯಾವ್ ಮಿನಿಸ್ಟ್ರಿ ಹಿಯರ್, ಸೊ ಐ ಕ್ಯಾನ್ ಸ್ಟೇ ಬ್ಯಾಕ್ ಆ್ಯಂಡ್ ಟು ಎಂಜಾಯ್ ದ ಬ್ಲೆಸ್ಸಿಂಗ್ ಆ್ಯಂಡ್ ಸಿಂಗ್ ಫಾರ್ ಗ್ಲೋರಿ ಆಫ್ ಗಾಡ್. ಸೊ ದೇವರ ನಾಮದ ಮೇಗೋಸ್ಕರ ಇದನ್ನು ಹಾಡಬೇಕೆಂಬುದಾಗಿ ನಾವು ಬಯಸ್ತೇವೆ. ಬಟ್ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಟುಮಾರೋ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ತಿರುಗಿ ದೇವರ ವಾಕ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ದೇವರು ಈ ದಿನದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಲಿ, ತನ್ನ ಕೃಪೆಯನ್ನು ಮಹಿಮೆಯನ್ನು ದೇವರು ನಮಗೆ ತೋರ್ಪಡಿಸಲಿ. ದೇವರು ನಮ್ಮ ಜೀವಿತಗಳನ್ನು ತನ್ನ ವಾಕ್ಯದ ಮೂಲಕ ಆತನು ಆಶೀರ್ವಾದ ಮಾಡತಕ್ಕಂಥ ದೇವರಾಗಿದ್ದಾನೆ. ಸೊ ಹೀಗಿರುವುದರಿಂದ ದೇವರ ವಾಕ್ಯಗಳಲ್ಲಿ ಬರೆದಿರ್ತಕ್ಕಂಥ ಸಂಗತಿಗಳನ್ನು ಈ ದಿನ ನಾವು ತಿಳ್ಕೊಳ್ಬೇಕಾಗಿದೆ ಮತ್ತು ಅವುಗಳನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಪ್ರಿಯರೇ, ಇಷ್ಟು ದಿನಗಳವರೆಗೂ ನಾವು ಅದ್ಭುತಗಳನ್ನು ಮಾಡತಕ್ಕಂಥ ದೇವರು ಎಂಬುದಾಗಿ ಹೇಳಿ ಅನೇಕ ಅದ್ಭುತಗಳ ಕುರಿತಾಗಿ ನಾನು ದೇವರ ವಾಕ್ಯವನ್ನ ನಾನು ಸಾರುತ್ತಾ ಬಂದೆ. ಸುಮಾರು 10 ಸಂದೇಶಗಳಿಂದ ಪ್ರತಿದಿನ ನಾನು ನಿಮಗೆ ದೇವರು ಹೇಗೆ ಅದ್ಭುತಗಳನ್ನು ಮಾಡುತ್ತಾನೆ, ಯಾರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ, ಅದ್ಭುತಗಳಂದ್ರೆ ಏನು ಅನ್ನುವಂಥ ಸತ್ಯಾಂಶವನ್ನ ನಾನು ಸಾರುತ್ತಾ ಬಂದೆ. ಮತ್ತು ನಾನು ಈ ದಿನ ಅಂದುಕೊಂಡೆ, ಸೊ ತಿರುಗಿ ನಾನು ಆ ಒಂದು ಶೀರ್ಷಿಕೆಯನ್ನು ಬಿಟ್ಟು ಬೇರೆ ಒಂದು ವಿಷಯವನ್ನು ನಿಮ್ಮ ಮಧ್ಯದಲ್ಲಿ ನಾನು ಮಾತಾಡಬೇಕು ಎಂಬುದಾಗಿ ಹೇಳಿ ಅದಕ್ಕೋಸ್ಕರ ಈ ಒಂದು ದಿನದಲ್ಲಿ ಪುನಃ ಕಟ್ಟುವಾತನು ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಮುಂದಿನ ಕೆಲವು ದಿನಗಳವರೆಗೆ ನಾವು ದೇವರ ವಾಕ್ಯಗಳನ್ನ ನಾವು ಕೇಳಲಿಕ್ಕಿದ್ದೇವೆ. ಆ ಒಂದು ವಾಕ್ಯ ಸಂದೇಶದ ಭಾಗವು ನೆಹೆಮಿನ ಪುಸ್ತಕದಿಂದ ಇರ್ತದೆ. ವಿ ಆರ್ ಗೋಯಿಂಗ್ ಟು ಗೋ ವಿತ್ ವರ್ಡ್ ಬೈ ವರ್ಡ್ ಅಭ್ಯಾಸ ಅಥವಾ ಆ ವಾಕ್ಯಗಳನ್ನ ನಾವು ಕಲಿತು ದೇವರ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳಲಿಕ್ಕಿದ್ದೇವೆ. ಸೊ ಹೀಗಿರೋದ್ರಿಂದ ಪುನಃ ಕಟ್ಟುವಾತನು ಅನ್ನುವಂತ ಈ ಒಂದು ಶೀರ್ಷಿಕೆಯಲ್ಲಿ ನಾವು ನೆಹೆಮಿಯನ ಪುಸ್ತಕದಿಂದ ದೇವರ ವಾಕ್ಯಗಳಿಂದ ನಾವು ಕೇಳುವುದಕ್ಕೆ ನಾವು ಹೋಗಲಿಕ್ಕಿದ್ದೇವೆ. ಸೊ ಅದಕ್ಕಿಂತ ಮುಂಚಿತವಾಗಿ ಕರ್ತನ ಸನ್ನಿಧಾನದಲ್ಲಿ ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಕಟ್ಟಲಿ ಅನ್ನುವಂತ ಒಂದು ಬೇಡಿಕೆಯನ್ನು ದೇವರ ಮುಂದೆ ಇಟ್ಟು, ದೇವರೇ ನಿನ್ನ ವಾಕ್ಯದಲ್ಲೇ ನಮ್ಮನ್ನು ಕಟ್ಟಪ್ಪ ಎಂಬುದಾಗಿ ಹೇಳಿ ನಾವು ಮೊದಲು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಿತ್ಯವೂ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸವಾಗಿರ್ತಕ್ಕಂಥ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಕ್ಕಳಾಗಿರುವಂತ ನಮ್ಮನ್ನು ಆಶೀರ್ವಾದ ಮಾಡಿ ಕೃಪೆಯನ್ನು ತುಂಬಿಸಿ ಸ್ವಾಮಿ. ಇದನ್ನ ನಿನ್ನ ಸನ್ನಿಧಾನದಲ್ಲಿ ಒಂದು ಹೊಸ ವಿಷಯವನ್ನ ಇಟ್ಟುಕೊಂಡು ಕರ್ತನೆ ನಿನ್ನ ವಾಕ್ಯವನ್ನ ಧ್ಯಾನಿಸುವಂತೆ ನಮ್ಮನ್ನು ಈ ಸ್ಥಳದಲ್ಲಿ ಸೇರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೊಟ್ಟಿಗೆ ನೀನು ಮಾತಾಡು ಕರ್ತನೆ, ನಮ್ಮನ್ನ ಸ್ವಾಮಿ ನಿನ್ನ ವಾಕ್ಯದ ಮೂಲಕ ಕಟ್ಟು ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಿನ್ನ ವಾಕ್ಯವೇ ಕಟ್ಟುವಂಥದ್ದು ಸ್ವಾಮಿ, ನಿನ್ನ ವಾಕ್ಯವೇ ಬೆಳೆಸುವಂಥದ್ದು ಕರ್ತನೆ, ನಿನ್ನ ವಾಕ್ಯವೇ ಉದ್ಧಾರ ಮಾಡುವಂಥದ್ದು, ನಿನ್ನ ವಾಕ್ಯವೇ ನಮಗೆ ಜೀವಾಧಾರ ಸ್ವಾಮಿ. ನಿನ್ನ ವಾಕ್ಯವಿಲ್ಲದೆ ನಾವು ಬದುಕುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಅದು ನಮ್ಮನ್ನು ಬದುಕಿಸ್ತಾ ಇದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಬದುಕಿಸುವ ದೇವರೇ, ಈ ದಿನವೂ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡು ಎಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಮಾತನಾಡುವಂತ ನನ್ನನ್ನು ಅಪ್ಪ ಆಶೀರ್ವಾದ ಮಾಡು ದೇವರೇ. ಜ್ಞಾನವಲ್ಲ, ಶಕ್ತಿಯಲ್ಲ, ಪರಿಶುದ್ಧಾತ್ಮನ ಮೂಲಕ ಮಾತಾಡುವಂತೆ ಕೃಪೆ ಮಾಡು. ಆತ್ಮನ ಕಾರ್ಯಗಳನ್ನ ಸಾರ್ಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ಆತ್ಮನು ತಿಳಿಸ್ತಕ್ಕಂಥ ವಿಷಯಗಳನ್ನ ನಿನ್ನ ಮಕ್ಕಳಿಗೆ ತಿಳಿಸಲಿಕ್ಕಾಗುವಂತೆ ಕೃಪೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಹೀಗೆ ನಮ್ಮನ್ನು ವಾಕ್ಯವನ್ನು ನಿನ್ನ ಕರಡಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ನನ್ನ ಆತ್ಮೀಯರೇ, ಇಡೀ ಪ್ರಪಂಚದಲ್ಲಿ ಇಂಥ ಒಂದು ಸ್ಥಿತಿಗೆ ಮನುಷ್ಯನು ಬಂದಿದ್ದಾನೆ ಎಂಬುದಾಗಿ ಹೇಳಿದ್ರೆ, ಸೊ ಆ ಬಂದಿರತಕ್ಕಂಥ ಒಂದು ಸ್ಥಿತಿಯನ್ನ ಮನುಷ್ಯನು ನೆನೆಸ್ಕೊಳ್ಳುವಾಗ ಭಯಂಕರವಾಗಿರ್ತಕ್ಕಂಥ ಚಿಂತೆಗೆ ಆತನು ಒಳಗಾಗಿದ್ದಾನೆ. ಇದು 1 ದೇಶ 2 ದೇಶ 3 ದೇಶ ಎಂಬುದಾಗಿ ಅಲ್ಲ. ಈ ಕೊರೋನಾ ಬಂದಿದ್ದರಿಂದ ಇಡೀ ಪ್ರಪಂಚ ಅಲ್ಲೋಲ ಕಲ್ಲೋಲವಾಗಿ ಹೋಗಿದೆ. ಪ್ರಪಂಚದಲ್ಲಿರ್ತಕ್ಕಂಥ ದೇಶವನ್ನ ಆಳ್ತಕ್ಕಂಥ ನಾಯಕರುಗಳು, ಅಂದ್ರೆ ದೇಶವನ್ನ ಆಳ್ತಕ್ಕಂಥ ನಾಯಕರುಗಳು ಒಂದು ದೊಡ್ಡ ಚಿಂತೆಯಲ್ಲಿ ಅವರು ಬಿದ್ದುಕೊಂಡಿದ್ದಾರೆ. ಒಂದು ದೊಡ್ಡ ನೋವು ಅವರನ್ನ ಕಾಡ್ತಾ ಇದೆ. ಒಂದು ಸಂಕಟ ಅವರೊಳಗಡೆ ತುಂಬಿಕೊಂಡ್ಬಿಟ್ಟಿದೆ. ಆ ಸಂಕಟ, ಆ ನೋವು, ಆ ಚಿಂತೆ, ಆ ದುಃಖ, ಆ ದುಮ್ಮಾನ ಏನು ಎಂಬುದಾಗಿ ಹೇಳಿದ್ರೆ, ನಾವು ನಮ್ಮ ದೇಶವನ್ನು, ನಮ್ಮ ಜನಗಳನ್ನು ತಿರುಗಿ ನಾವು ಹೇಗೆ ಕಟ್ಟೋದಕ್ಕೆ ಸಾಧ್ಯ ಎಂಬುದಾಗಿ.
ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿಗಳು ಕೆಟ್ಟು ಹೋಗಿದೆ. ಮನುಷ್ಯನ ಜೀವಿತ ಅದು ತುಂಬಾ ಲೋ ಮಟ್ಟಕ್ಕೆ ಇದು ಹೋಗಿರ್ತಕ್ಕಂಥದ್ದು ನೋಡುತ್ತೇವೆ. ಮತ್ತು ಕೆಲಸ ಕಾರ್ಯಗಳು ಮನುಷ್ಯನಿಗೆ ಇರಲಾರದೆ ಆತನ ಅನೇಕ ರೀತಿಯಾದಂತ ನೋವಿನಲ್ಲಿ ಇರ್ತಕ್ಕಂಥ ಒಂದು ಸಂಗತಿ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಮನುಷ್ಯನು ಇರ್ತಕ್ಕಂಥ ಒಂದು ಸಂಗತಿ. ಮತ್ತು ಇದು ಲೋಕದ ನಾಯಕರುಗಳಲ್ಲ, ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಯಜಮಾನನು ಯೋಚನೆ ಮಾಡ್ತಾ ಇದ್ದಾನೆ, ಅಯ್ಯೋ ಈ ಕೊರೋನಾ ವೈರಸ್ ಇನ್ನೇನು ಮುಗಿದು ಹೋದ ನಂತರದಲ್ಲಿ ತಿರುಗಿ ನಮ್ಮನ್ನು ನಾವು ಹೇಗೆ ಕಟ್ಕೊಳ್ಬೇಕು, ನಾವು ಏನೋ ಒಂದು ಅಂದ್ಕೊಂಡಿದ್ದೀವೋ ಈ ವರ್ಷದಲ್ಲಿ ಏನಾದ್ರೂ ಮಾಡಬೇಕು, ಏನಾದ್ರೂ ಒಂದನ್ನು ಮಾಡಿ ನಾವು ಮೇಲಕ್ಕೆ ಬರ್ಬೇಕೆಂಬುದಾಗಿ ಅಂದುಕೊಂಡ್ರೆ ಈಗ ನಾವು ಕಂಪ್ಲೀಟ್ ಆಗಿ ಕೆಳಗಡೆ ಬಿದ್ದೋಗಿದ್ದೀವಿ. ನಮ್ಮನ್ನು ಯಾರು ಮೇಲಕ್ಕೆ ಎತ್ತಾರೆ? ನಾವು ಅಂದುಕೊಂಡಿರ್ತಕ್ಕಂಥ ಸಂಗತಿಗಳನ್ನು ನೆರವೇರಿಸೋದಕ್ಕೆ ಯಾರಿಂದ ಸಾಧ್ಯ? ನಮ್ಮನ್ನ ತಿರುಗಿ ಕಟ್ಟುವವರು ಯಾರು? ನಮ್ಮನ್ನ ತಿರುಗಿ ನಮ್ಮನ್ನು ಪುನಃ ಸ್ಥಾಪಿಸುವವರು ಯಾರು ಅನ್ನುವಂಥ ಒಂದು ದೊಡ್ಡ ಚಿಂತೆ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಈ ದಿನ ಕಾಡುತ್ತಾ ಇದೆ. ದೇವರ ವಾಕ್ಯವನ್ನು ಕೇಳ್ತಕ್ಕಂಥ ನನ್ನ ಆತ್ಮೀಯರೇ, ಈ ಪ್ರಶ್ನೆ ನಿನ್ನನ್ನು ನನ್ನನ್ನು ಕಾಡ್ತಾ ಇದೆ. And we are going through the same situation. It's not only the leaders, each person of the world. ಪ್ರತಿಯೊಬ್ಬ ಮನುಷ್ಯನು ಹೇಗಪ್ಪ ಮುಂದಿನ ಜೀವನ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಮನುಷ್ಯನು ಬದುಕ್ತಾ ಇರ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಕಾಣುತ್ತೇವೆ. ಸೊ ಹಾಗಿದ ಮೇಲೆ ನಿಮ್ಮ ಜೀವಿತಗಳನ್ನು ಕಟ್ಟೋರು ಯಾರು? ನಿಮ್ಮ ಜೀವಿತಗಳನ್ನ ಮೇಲೆ ಕೆತ್ತವ್ರು ಯಾರು? ನಿಮ್ಮ ಜೀವಿತಗಳನ್ನು ಉದ್ಧಾರ ಮಾಡುವವರು ಯಾರು? ನೀವು ನೆನೆಸ್ಕೊಂಡ್ರೆ ನಿಮಗೆ ನಿದ್ದೆ ಬರ್ತಾ ಇಲ್ಲ. ನಿಮ್ಮ ಪರಿಸ್ಥಿತಿಯನ್ನು ನೀವು ನೆನೆಸ್ಕೊಂಡ್ರೆ ಹೇಗಪ್ಪ ಎಂಬುದಾಗಿ ಚಿಂತೆ ನಿಮಗೆ ಒಳಗಾಗಿದೆ. ನೀವು ಚಿಂತೆಗೆ ಒಳಗಾಗಿದ್ದೀರಿ. ನೀವು ಪರಿಸ್ಥಿತಿಗಳನ್ನ ನೆನೆಸ್ಕೊಂಡ್ರೆ ನಿಮಗೆ ಊಟ ಸೇರ್ತಾ ಇಲ್ಲ. ನಿಮ್ಮ ಪರಿಸ್ಥಿತಿಗಳನ್ನು ನೀವು ನೆನೆಸ್ಕೊಂಡ್ರೆ ನೀರು ಕುಡಿಯೋಕೆ ಆಗ್ತಾ ಇಲ್ಲ. ನಿಮ್ಮ ಪರಿಸ್ಥಿತಿಗಳನ್ನು ನೀವು ನೆನೆಸ್ಕೊಂಡ್ರೆ ನಿಮಗೆ ಸಮಾಧಾನವಿಲ್ಲ. ನಿಮ್ಮ ಪರಿಸ್ಥಿತಿಗಳನ್ನು ನೆನೆಸ್ಕೊಂಡ್ರೆ ಯಾಕಪ್ಪ ನಾವು ಬದುಕಿದ್ದೀವಿ ಅನ್ನುವಂಥ ಒಂದು ಸ್ಥಿತಿಗತಿ ನಿಮಗಿದೆ. ಇಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ನನ್ನ ಪ್ರಿಯರೇ, ನಾನು ಒಂದು ಸತ್ಯವನ್ನ ಇದನ್ನು ನಾನು ಹೇಳ್ತೇನೆ, ನಿಮ್ಮನ್ನ ದೇವರು ಕಟ್ಟುತ್ತಾನೆ. ದೇವರು ನಿಮ್ಮನ್ನ ಕಟ್ಟುತ್ತಾನೆ. ಆ ಪರಲೋಕದ ದೇವರು, ಆ ಯೇಸು ಸ್ವಾಮಿ ನಿಮ್ಮನ್ನ ಕಟ್ಟುತ್ತಾನೆ ಅನ್ನುವಂಥ ಸತ್ಯವನ್ನ ನಾನು ಸಾರ್ತಾ ಇದ್ದೇನೆ. ನಿಮ್ಮನ್ನ ಮೇಲಕ್ಕೆತ್ತುತ್ತಾನೆ, ನಿಮ್ಮನ್ನ ಪುನಃ ಸ್ಥಾಪಿಸ್ತಾನೆ. ನಿಮ್ಮ ಸ್ಥಿತಿ ಎಂಥದ್ದೇ ಆಗಿರಲಿ, ನಿಮ್ಮ ಸ್ಥಿತಿಗತಿಗಳು ಯಾವುದೇ ಆಗಿರಲಿ, ನಿಮ್ಮ ಆಲೋಚನೆ ವಿಚಾರಗಳು ಏನೇ ಆಗಿರಲಿ, ನೀವು ಮೇಲಕ್ಕೆ ಎದ್ದೇಳೋದಕ್ಕೆ ಆಗುವುದಿಲ್ಲ ಎಂಬುದಾಗಿ ನೀವು ಅಂದುಕೊಂಡಿರ್ಬೋದು. ಆದ್ರೆ ಒಂದಂತೂ ಸತ್ಯ, ಈ ದೇವರ ವಾಕ್ಯವನ್ನು ಹಿಡಿದುಕೊಂಡು ನಾನು ಹೇಳ್ತಾ ಇದ್ದೇನೆ, ಈ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸತ್ಯವನ್ನು ನಿಮಗೆ ನಾನು ಸಾರ್ತಾ ಇದ್ದೇನೆ. ದೇವರು ನಿಮ್ಮನ್ನ ಕಟ್ಟುತ್ತಾನೆ. ದೇವರು ನಿಮ್ಮನ್ನ ಕಟ್ಟುತ್ತಾನೆ. ಆತನು ಪುನಃ ನಿಮ್ಮನ್ನು ಸ್ಥಾಪಿಸ್ತಾನೆ. ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರೋ ನಿಮ್ಮನ್ನು ಆ ಸ್ಥಿತಿಯಿಂದ ಬದಲಾಯಿಸಿ ಆ ಸ್ಥಿತಿಯಿಂದಲೇ ನಿಮ್ಮನ್ನು ಉನ್ನತವಾದಂಥ ಸ್ಥಿತಿಗೆ ದೇವರು ತೆಗೆದುಕೊಂಡು ಹೋಗ್ತಾನೆ ಅನ್ನುವಂಥ ಸತ್ಯವನ್ನು ನಾನು ಸಾರ್ತಾನೆ. ಇಫ್ ಯು ಬಿಲೀವ್ ಯು ವಿಲ್ ಬಿ ಬ್ಲಸ್ಡ್. ನಾನು ಹೇಳುವಂತ ಈ ಮಾತುಗಳನ್ನು ನೀನು ನಂಬಿದ್ರೆ ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳು ನೀನು ಅನುಭವಿಸುವುದಕ್ಕೆ ಸಾಧ್ಯ. ನೀನು ತಾತ್ಸಾರ ಮಾಡಿದ್ರೆ ನನಗೇನು ನಷ್ಟ ಇಲ್ಲ, ಆದ್ರೆ ನಷ್ಟ ನಿನಗಿದೆ. ಯಾಕೆಂದ್ರೆ ಇದು ದೇವರ ವಾಕ್ಯ. ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ವಿಷಯಗಳಿಗೆ ನಾವು ತಾತ್ಸಾರ ಮಾಡಬಾರದು. ದೇವರ ವಾಕ್ಯವನ್ನು ಸಾರುವಾಗ ನಾವು ತಾತ್ಸಾರಗಳನ್ನು ಮಾಡಬಾರದು. ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳುವಾಗ ನನ್ನ ಆತ್ಮೀಯರ ತಾತ್ಸಾರಗಳನ್ನು ನಾವು ಮಾಡಬಾರದು. ಯಾಕೆಂದ್ರೆ ಇದು ಜೀವವುಳ್ಳ ವಾಕ್ಯ, ಇದು ಜೀವಕರವಾಗಿರ್ತಕ್ಕಂಥ ವಾಕ್ಯ. ಜೀವವುಳ್ಳ ವಾಕ್ಯ ಯಾವಾಗ ನಮ್ಮ ಹೃದಯಕ್ಕೆ ಬರ್ತದೋ, ಜೀವಂತನಾಗಿರ್ತಕ್ಕಂಥ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾನೋ, ಅದು ನಮ್ಮನ್ನು ಆಶೀರ್ವಾದ ಮಾಡುತ್ತದೆ. ಅದು ನಮ್ಮನ್ನು ಆಶೀರ್ವಾದ ಮಾಡುತ್ತದೆ. ಅದು ನಮ್ಮನ್ನು ಆಶೀರ್ವಾದ ಮಾಡುತ್ತದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಆ ಜೀವವುಳ್ಳ ಮಾತುಗಳು ನಮ್ಮ ಕಿವಿಗೆ ಬೀಳಬೇಕಾಗಿದೆ. ನಮ್ಮನ್ನ ಪುನಃ ಕಟ್ಟೋರು ಯಾರು ಕಟ್ಟುತ್ತಾರೆ ಅನ್ನುವಂತ ಈ ಚಿಂತೆಯಲ್ಲಿರ್ತಕ್ಕಂಥ ನಮಗೆ ಯಾರಾದ್ರೂ ಬಂದು ನಾನು ನಿಮ್ಮನ್ನು ಕಟ್ಟುತ್ತೇನೆ ಎಂಬುದಾಗಿ ಹೇಳಿದ್ರೆ ಅವರ ಮಾತುಗಳನ್ನು ಕೇಳುವುದಕ್ಕೆ ನಾವು ಸಿದ್ಧವಾಗಿರಬೇಕು. ನಾವು ಕೇಳುತ್ತೇವೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ದೇವರ ವಾಕ್ಯದ ಮೂಲಕವಾಗಿ ಈ ದಿನ ನಾವು ದೇವರ ಸಂದೇಶವನ್ನ ನಾವು ಕೇಳುತ್ತಾ ನಾವು ಮುಂದೆ ಸಾಗುವಂತವರಾಗಿರೋಣ. ಸೊ ಅದಕ್ಕೋಸ್ಕರ ನಾನು ಹೇಳಿದೆ, ನನ್ನ ಆತ್ಮೀಯರೇ, ನಮ್ಮನ್ನು ಕಟ್ಟುವಂತ ದೇವರು ಆತನಿದ್ದಾನೆ, ಆತನು ಕಟ್ಟುತ್ತಾನೆ ಅನ್ನುವಂಥ ಒಂದು ಸತ್ಯ. ಪುನಃ ಕಟ್ಟುವಾತನು ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾನು ದೇವರ ವಾಕ್ಯವನ್ನು ದಿನ ನಿಮಗೆ ನಾನು ಸಾರ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಗಮನಿಸುವಾಗ ನನ್ನ ಆತ್ಮೀಯರೇ, ನೆಹೆಮೀಯನ ಒಂದು ಗ್ರಂಥಕ್ಕೆ ನಮ್ಮ ಸತ್ಯವೇದಗಳನ್ನ ನಾವು ತಿರುಗಿಸೋಣ. ಸೊ ಈ ಒಂದು ನೆಹೆಮೀಯನ ಕಾಲದಲ್ಲಿ ದೇವರು ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನಾಂಗವನ್ನು ಕಟ್ಟುತ್ತಾರೆ ಅನ್ನುವಂಥ ಸತ್ಯಾಂಶವನ್ನ, ಅಂದ್ರೆ ಚಿಂತೆಯಲ್ಲಿ, ನೋವಿನಲ್ಲಿ, ದುಗುಡತೆಯಲ್ಲಿ, ಅಸಮಾಧಾನದಲ್ಲಿ ಇರ್ತಕ್ಕಂಥ ಜನರನ್ನ ದೇವರು ಹೇಗೆ ಕಟ್ಟುತ್ತಾನೆ ಅನ್ನುವಂಥ ಸತ್ಯ ಇಡೀ ಪುಸ್ತಕದ ಮೂಲಕ ನಾನು ನೀವುಗಳು ತಿಳ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನನ್ನ ಆತ್ಮೀಯರ ದೇವರು ನನಗೆ ಪ್ರೇರೇಪಣೆ ಕೊಟ್ಟು, ನನಗೆ ಒಂದು ಆಲೋಚನೆ ವಿಚಾರವನ್ನ ಕೊಟ್ಟು, ಈ ಮಾತುಗಳನ್ನು, ಈ ವಿಷಯಗಳನ್ನು ಹೇಳುವುದಕ್ಕೋಸ್ಕರ, ಈ ಸಂಗತಿಗಳನ್ನು ಹೇಳುವುದಕ್ಕೋಸ್ಕರ ದೇವರು ಈ ದಿನ ನಿಮ್ಮ ಮಧ್ಯದಲ್ಲಿ ನನ್ನ ನಿಲ್ಲಿಸಿದ್ದಾನೆ. ಸೊ ಅದಕ್ಕೋಸ್ಕರ ದೇವರು ಪುನಃ ಕಟ್ಟುತ್ತಾನೆ ಅನ್ನುವಂಥ ಸತ್ಯವನ್ನ ತಿಳ್ಕೊಳ್ಬೇಕಾಗಿದೆ. ಪುನಃ ಆತನು ಕಟ್ಟಿ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ, ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ ಅನ್ನುವಂಥ ಸತ್ಯವನ್ನ ಈ ಸಂದರ್ಭದಲ್ಲಿ ನೀವೆಲ್ಲರೂ ಗ್ರಹಿಕೆಗೆ ನೀವು ತಂದುಕೊಳ್ಳಬೇಕಾಗಿದೆ. ಸೊ ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ನನ್ನ ಆತ್ಮೀಯರ ದೇವರ ವಾಕ್ಯದ ಮೂಲಕ ಅನೇಕ ಸಂಗತಿಗಳನ್ನು ನಾವು ಕಲಿತಾ ಇದ್ದೇವೆ. ಅಂಡ್ ಎವ್ರಿ ಡೇ ವಿ ಆರ್ ಗೋಯಿಂಗ್ ಟು ಹಿಯರ್ ಫ್ರಮ್ ದ ವರ್ಡ್. ಪ್ರತಿ ಒಂದೊಂದು ವಚನವನ್ನು ಹಿಡಿದುಕೊಂಡು ನಾವು ದೇವರ ವಾಕ್ಯವನ್ನು ನಾನು ಸಾರುತ್ತೇನೆ. ಸೊ ಆ ಕಾರಣಕ್ಕಾಗಿ ಯು ನೀಡ್ ಟು ಕೀಪ್ ಇನ್ ಟಚ್ ವಿತ್ ದ ವರ್ಡ್. ದೇವರ ವಾಕ್ಯದ ಒಂದು ಸಂಪರ್ಕದಲ್ಲಿ ನೀವು ಯಾವಾಗಲೂ ಇರಬೇಕು ಅನ್ನುವಂತ
ಒಂದು ಆಸೆ ನನ್ನದು, ಒಂದು ಬಯಕೆ ನನ್ನದಾಗಿದೆ. ಸೊ ಹೀಗಿರೋದ್ರಿಂದ ಕರ್ತನ ವಾಕ್ಯವನ್ನ ನಾವು 1ನೇ ಅಧ್ಯಾಯದಿಂದ, ನನ್ನ ಆತ್ಮೀಯರೇ, ನಾವು ಈ ಒಂದು 1ನೇ ಅಧ್ಯಾಯದಿಂದ ದಿನನಿತ್ಯ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಸೊ ಈ ಸಂದರ್ಭದಲ್ಲಿ ನಾವು ದೇವರ ವಾಕ್ಯಕ್ಕೆ ನಾವು ಹೋಗೋಣ. ದಯಮಾಡಿ ಓದ್ರಿ ನೆಹೆಮೀಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ ವಚನ 1ರಿಂದ ಓದಿ. ಹಕಲ್ಯನ ಮಗನಾದ ನೆಹೆಮೀಯನ ಮಾತುಗಳು. ಹಕಲ್ಯನ ಮಗ ಓದಿ. ನೆಹೆಮೀಯನ ಮಾತುಗಳು. 20ನೇ ವರ್ಷದ ಮಾರ್ಗಶೀರ್ಷ ಮಾಸದಲ್ಲಿ ನಾನು ಶೂಷನ್ ಪಟ್ಟಣದ ಅರಮನೆಯಲ್ಲಿದ್ದಾಗ ನನ್ನ ಸಹೋದರಲ್ಲಿ ಒಬ್ಬನಾದ. ಓಕೆ, ಸೊ ಇಲ್ಲಿ ಏನೆಂಬುದಾಗಿ ಕೇಳಿದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹಕಲ್ಯನ ಮಗನಾಗಿರ್ತಕ್ಕಂಥ ನೆಹೆಮೀಯನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ನೆಹೆಮೀಯನ ವಿಷಯದಲ್ಲಿ ಇಷ್ಟಕ್ಕೆ ಮಾತ್ರ, ಅಂದ್ರೆ ಆತನ ತಂದೆ ವಿಷಯದಲ್ಲಿ ಇಷ್ಟು ಮಾತ್ರ ಬರೆದಿರ್ತಕ್ಕಂಥದ್ದು ಗೊತ್ತು, ಬೇರೆ ಎಲ್ಲೂ ಅವರ ವಿಷಯದಲ್ಲಿ ಬರೆಯಲ್ಪಟ್ಟಿಲ್ಲ. ಸೊ ಹೀಗಿರೋದ್ರಿಂದ ಆತನ ತಂದೆ ಯಾರು ಅನ್ನುವಂಥ ವಿಷಯ ಅಲ್ಲಿ ನಮಗೆ ಗೊತ್ತಾಗ್ತದೆ. ಸೊ 20ನೇ ವರ್ಷದ ಮಾರ್ಗಶೀರ್ಷ ಮಾಸದಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಮಾರ್ಗಶೀರ್ಷ ಮಾಸ ಅಂದ್ರೆ ಯಾವುದು? ಇಟ್ಸ್ ಇಂಪಾರ್ಟೆಂಟ್. ಓಕೆ, ಇಟ್ಸ್ ದ ಮಂತ್ ಆಫ್ ನವೆಂಬರ್ ಅಂಡ್ ಡಿಸೆಂಬರ್. ಓಕೆ, ಮಾರ್ಗಶೀರ್ಷ ಎಂಬುದಾಗಿ ಹೇಳಿದ್ರೆ ಇದನ್ನ ಇದೇನು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ಎಂಬುದಾಗಿ ಇದನ್ನ ಹೇಳ್ತಾರೆ. ಸೊ ಶೂಷನ್ ಪಟ್ಟಣದ ಅರಮನೆಯಲ್ಲಿದ್ದಾಗ ಎಂಬುದಾಗಿ. ಸೊ ಇವರು ಯೆರೂಸಲೇಮಿನಿಂದ ಬಾಬಿಲೋನ್ ದೇಶಕ್ಕೆ ಸೆರೆಯಾಳುಗಳಾಗಿ ಹೋದ ನಂತರದಲ್ಲಿ, ಸೆರೆಯಾಳುಗಳಾಗಿ ಅಲ್ಲಿ ಸೇರಿದ ನಂತರದಲ್ಲಿ, ನನ್ನ ಆತ್ಮೇಲೆ ಒಂದು ಸಂಗತಿ ನಮ್ಮ ಜ್ಞಾಪಕಕ್ಕೆ ಅದು ಇರಬೇಕು, ಅದನ್ನು ನಾನು ನಿಮಗೆ ತಿಳಿಸ್ತೇನೆ. ಅವರು 70 ವರ್ಷ ಬಾಬಿಲೋನ್ ದೇಶದಲ್ಲಿ ಸೆರೆಯಾಳುಗಳಾಗಿ ಇರ್ತಕ್ಕಂಥದ್ದನ್ನ ದಾನಿಯೇಲನ ಪುಸ್ತಕದ ಮೂಲಕ ನಾವು ತಿಳ್ಕೊಳ್ಳುತ್ತೇವೆ. ಅದಾದ ನಂತರದಲ್ಲಿ ದೇವರು ಅವರನ್ನ 3 ಸಾರಿ 3 ನಾಯಕರ ಒಂದು ಮುಂದಾಳತ್ವದಲ್ಲಿ ಯೆರೂಸಲೇಮಿನ ಪಟ್ಟಣಕ್ಕೆ ಕರೆಸ್ತಕ್ಕಂಥ ಒಂದು ಸಂದರ್ಭ, ಒಂದು ಸಂಗತಿಯನ್ನ ನಾವು ಈ ಒಂದು ದೇವರ ವಾಕ್ಯಗಳಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಸೊ ಅದಕ್ಕೋಸ್ಕರ ನನ್ನ ಆತ್ಮೀಯರೇ, ಮೊದಲನೇ ಒಂದು ರಿಟರ್ನ್ ಎಂಬುದಾಗಿ ಕರಿತೀವಿ, 3 ರಿಟರ್ನ್ಸ್ ಆಫ್ ಇಸ್ರಾಯೇಲ್ ಪೀಪಲ್. ಅಂದ್ರೆ ಇಸ್ರಾಯೇಲರು 3 ಸಾರಿ ಅವರು ಯೆರೂಸಲೇಮಿನ ಪಟ್ಟಣಕ್ಕೆ ಬಂದಿರತಕ್ಕಂಥ ಒಂದು ಸಂಗತಿಯನ್ನ ಇತಿಹಾಸದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಸೊ ಅದು ಮೊದಲನೇದಾಗಿ ಜೆರುಬ್ಬಾಬೆಲಿನ ಒಂದು ನಾಯಕತ್ವದಲ್ಲಿ 538ನೇ BCಯಲ್ಲಿ ಅವರು ಯೆರೂಸಲೇಮಿನ ಪಟ್ಟಣಕ್ಕೆ ಅವರು ಬರ್ತಾರೆ. ಸೊ ಯೆರೂಸಲೇಮಿನ ಪಟ್ಟಣಕ್ಕೆ ಅವರು ಯಾಕೆ ಬರ್ತಾರೆ ಎಂಬುದಾಗಿ ಹೇಳಿದ್ರೆ, ಯೆರೂಸಲೇಮಿನಲ್ಲಿ ಇರ್ತಕ್ಕಂಥ ದೇವಾಲಯವನ್ನ ಕಟ್ಟುವುದಕ್ಕೋಸ್ಕರ ಆತನು ಬರುತ್ತಾನೆ. ಆತನ ಮುಂದಾಳತ್ವದಲ್ಲಿ, ಯಾರ ಮುಂದಾಳತ್ವದಲ್ಲಿ? ಜೆರುಬ್ಬಾಬೆಲನ ಮುಂದಾಳತ್ವದಲ್ಲಿ. ಇದು ಎಜ್ರನ ಒಂದು ಪುಸ್ತಕ 1ನೇ ಅಧ್ಯಾಯ ವಚನ 1ರಿಂದ 2ನೇ ಅಧ್ಯಾಯದವರೆಗೂ ನೀವು ಓದುತ್ತಾ ಹೋದ್ರೆ ಆ ಹಿಸ್ಟ್ರಿ ನಿಮಗೆ ಗೊತ್ತಾಗ್ತದೆ. ಸೊ ಜೆರುಬ್ಬಾಬೆಲನ ಕಾಲದಲ್ಲಿ ದೇವರು ಅವರನ್ನ ಪುನಃ ಯೆರೂಸಲೇಮಿನ ಪಟ್ಟಣಕ್ಕೆ ಕರೆದುಕೊಂಡು ಬಂದು ಹಾಳಾಗಿರ್ತಕ್ಕಂಥ ದೇವಾಲಯವನ್ನ ಕಟ್ಟುವಂತೆ ಒಂದು ಪ್ರೇರೇಪಣೆಯನ್ನ ಅಲ್ಲಿ ಕೊಡ್ತಕ್ಕಂಥದ್ದು. ನನ್ನ ಆತ್ಮೀಯರೇ, ಮೊದಲನೇದಾಗಿ ಅವರು ಬಂದು ಕಟ್ಟತಕ್ಕಂಥದ್ದು ದೇವರ ಆಲಯ. ದೇವರ ಆಲಯ ನಮ್ಮ ಜೀವಿತದಲ್ಲಿ ದೇವರ ಸೇವೆಯನ್ನ ಕಟ್ಟುವಂಥದ್ದು ನಾವು ಕಲಿಬೇಕಾಗಿದೆ. ದೇವರ ಮಕ್ಕಳನ್ನು ದೇವರನ್ನು ಕಟ್ಟಕ್ಕಾಗೋದಿಲ್ಲ, ಆದ್ರೆ ದೇವರ ಮಕ್ಕಳನ್ನು ಯಾವ ರೀತಿಯಲ್ಲಿ ನಾವು ಕಟ್ಟಬೇಕು, ದೇವರ ಆಲಯವನ್ನು ಯಾವ ರೀತಿಯಾಗಿ ನಾವು ಕಟ್ಟಬೇಕು ಅನ್ನುವಂಥ ಆಲೋಚನೆ ನಿನ್ನ ಒಳಗಡೆ ಬರಬೇಕು ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಮೊದಲನೇದಾಗಿ ದೇವರು ತನ್ನ ಆಲಯವನ್ನು ಕಟ್ಟುವುದಕ್ಕೋಸ್ಕರ ಅವರನ್ನ ಆ ಒಂದು ಪಟ್ಟಣಕ್ಕೆ ಕರೆದುಕೊಂಡು ಬಂದಿರತಕ್ಕಂಥ ಒಂದು ಸಂಗತಿಯನ್ನ ನಾವು ಆ ಒಂದು ವಾಕ್ಯ ಭಾಗಗಳಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಅದಾದ ನಂತರದಲ್ಲಿ ಎಜ್ರನ ಕಾಲದಲ್ಲಿ, ಅಂದ್ರೆ ಎಜ್ರನ ಒಂದು ನಾಯಕತ್ವದಲ್ಲಿ 458ನೇ BC, 458ನೇ ಇಸ್ವಿಯಲ್ಲಿ, ಅದು ಕ್ರಿಸ್ತಶಕ ಪೂರ್ವದಲ್ಲಿ. ಸೊ ಇಸ್ರಾಯೇಲ್ ಅಂದ್ರೆ ಜನಾಂಗವನ್ನ ದೇವರು ತಿರುಗಿ ಯೆರೂಸಲೇಮಿನ ಪಟ್ಟಣಕ್ಕೆ 2ನೇ ಸಾರಿ ಆತನು ಕರೆದುಕೊಂಡು ಬರ್ತಾನೆ. ಅಂದ್ರೆ ಗ್ರೂಪ್ ಆಫ್ ಪೀಪಲ್ ವಿಲ್ ಕಮ್. Okay, not all the people, but some group of the people will come and do something, the ministry that they have. ಅವ್ರಿಗಿರ್ತಕ್ಕಂಥ ಒಂದು ಸೇವಾ ಕಾರ್ಯಗಳನ್ನು ಅವರು ಮುಗಿಸಿ ತಿರುಗಿ ಅವರು ತಾವಿರುವಂತ ಸ್ಥಳಕ್ಕೆ ಅವರು ಬರ್ತಾ ಇದ್ರು. ಎಜ್ರನ ಕಾಲದಲ್ಲಿ ಅವರು ಬಂದಾಗ ಈ ಒಂದು ಸಂಗತಿ ನಮಗೆ ಎಜ್ರನ ಒಂದು ಗ್ರಂಥದಲ್ಲಿ 7ನೇ ಅಧ್ಯಾಯ 1ರಿಂದ 10 ವಾಕ್ಯಗಳಲ್ಲಿ ಇದು ನಮಗೆ ಗೊತ್ತಾಗ್ತದೆ. ಸೊ ಆತನು ಯೆರೂಸಲೇಮಿನ ಪಟ್ಟಣಕ್ಕೆ ಬಂದು ಅಲ್ಲಿ ಆತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಹಿ ಬಿಲ್ಡ್ಸ್ ಪೀಪಲ್ ಸ್ಪಿರಿಚುವಲಿ, ಅಂದ್ರೆ ಆತ್ಮಿಕವಾಗಿ ಜನರನ್ನ ಕಟ್ಟುವುದಕ್ಕೆ ಆತನು ಪ್ರಯತ್ನ ಮಾಡ್ತಾನೆ. ಅಂದ್ರೆ ಅನೇಕ ಜನ ದೇವರ ಮಾರ್ಗವನ್ನು ಬಿಟ್ಟು ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅನ್ಯರನ್ನ ಮದುವೆಯಾಗಿ ಇನ್ನೂ ಪಾಪಕೃತ್ಯಗಳನ್ನು ಇನ್ನೂ ಬೇರೆ ರೀತಿಯಾದಂತಹ ದೇವರ ವಿರುದ್ಧವಂತ ಕಾರ್ಯಗಳನ್ನು ಅವ್ರು ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಆ ಎಜ್ರನು ಬಂದು, ಅಯ್ಯೋ ಹೀಗೆ ಮಾಡೋದು ಒಳ್ಳೇದಲ್ಲ, ಈಗಾಗಲೇ ನಾವು ದೊಡ್ಡ ಶಿಕ್ಷೆ ನಾವು ಅನುಭವಿಸ್ತಾ ಇದ್ದೇವೆ, ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ, ದೇವರು ನಮ್ಮನ್ನು ತಿರುಗಿ ಕರ್ಕೊಂಡು ಬರ್ಲಿಕ್ಕಿದ್ದಾನೆ, ನಾವು ಅನ್ಯ ದೇಶದಲ್ಲಿ ಯಾವ್ಯಾವ ದೇಶ
ದೇಶದಲ್ಲಿ ನಾವಿದ್ದೀವೋ ದೇವರು ನಮ್ಮನ್ನು ತಿರುಗಿ ಪುನಃ ಇಲ್ಲಿ ಬಂದು ಆತನು ಕಟ್ಟಿ ನಮ್ಮನ್ನು ಸ್ಥಾಪಿಸ್ತಾನೆ ಅನ್ನುವಂಥ ಸತ್ಯವನ್ನ ಈ ಪ್ರೊಕ್ಲೇಮ್ಡ್ ಅಲ್ಲಿ ಅಂದ್ರೆ ಆ ಒಂದು ಸಂಗತಿಗಳಿಂದ ಆತನು ಸಾರುತ್ತಾ ಹೋಗುತ್ತಾನೆ. ಅದಾದ ನಂತರದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ನನ್ನ ಆತ್ಮೀಯರೇ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಗಮನಿಸುತ್ತಾ ನಾವು ಹೋಗೋಣ. ಮತ್ತು 444ನೇ ಇಸ್ವಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಲೀಡರ್ಶಿಪ್ ಆಫ್ ನೆಹಿಮೆಯನ್ನ ದೇವರು ತಿರುಗಿ ಈ ಒಂದು ಯೆರೂಸಲೇಮಿನ ಗೋಡೆಯನ್ನ ಕಟ್ಟುವುದಕ್ಕೋಸ್ಕರ ಕರೆದುಕೊಂಡು ಬರ್ತಕ್ಕಂಥ ಒಂದು ಸಂದರ್ಭ. ಸೊ ತ್ರೀ ರಿಟರ್ನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಹಿಸ್ಟ್ರಿ ಆಫ್ ಇಸ್ರಾಯಲ್. ಇಸ್ರಾಯಲ್ ಜನಾಂಗದಲ್ಲಿ 3 ರೀತಿಯಾಗಿರ್ತಕ್ಕಂಥ ಬರುವಿಕೆ, ಅಂದ್ರೆ ಯೆರೂಸಲೇಮಿಗೆ ದೇವರು ಅವರನ್ನು ಕರ್ಕೊಂಡು ಬರ್ತಕ್ಕಂಥ ಗ್ರೂಪ್ ಆಫ್ ಪೀಪಲ್ ವಿತ್ ದ ಲೀಡರ್ಶಿಪ್ ಆಫ್ ಜೆರುಬ್ಬಾಬೆಲ್, ಎಜ್ರಾ ಅಂಡ್ ನೆಹೆಮಿಯನು ಬಂದು ಆತನು ಸುತ್ತಮುತ್ತಲಿರ್ತಕ್ಕಂಥ ಗೋಡೆಯನ್ನು ಕಟ್ಟುವುದು ಮಾತ್ರವಲ್ಲ, ಜನರನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅವ್ರು ಹೇಗೆ ಸಬಲರಾಗಬೇಕು ಮತ್ತು ಅವರು ಹೇಗೆ ಬೆಳ್ಕೊಳ್ಬೇಕು ಅನ್ನುವಂಥ ವಿಷಯದಲ್ಲಿ ಜನರಿಗೆ ದೇವರ ವಾಕ್ಯದ ಮೂಲಕ ಆ ಸಂಗತಿಗಳನ್ನು ಬೋಧಿಸಿ ಅತಿ ಬೇಗನೆ, ಅಂದ್ರೆ ವಿದಿನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಹಿ ಮೇಕ್ಸ್ ಪೀಪಲ್ ಟು ಗ್ರೋ ಅಂಡ್ ಗೆಟ್ ಅ ಬ್ಲೆಸ್ಸಿಂಗ್ ಫ್ರಮ್ ಗಾಡ್. ದೇವರ ಆಶೀರ್ವಾದಗಳನ್ನ ಹೊಂದಿಕೊಳ್ತಕ್ಕಂಥ ಒಂದು ಕೃಪಾ ಆಶೀರ್ವಾದಕ್ಕೆ ನಡೆಸಿರ್ತಕ್ಕಂಥ ಒಂದು ಸೇವೆ ನೆಹೆಮಿಯನ ಸೇವೆಯಾಗಿದೆ. ನನ್ನ ಆತ್ಮೀಯರೇ, ಈ ದಿನ ನಿಮ್ಮ ಮಧ್ಯದಲ್ಲಿ ನಾನು ನಿಂತ್ಕೊಂಡು ದೇವರ ವಾಕ್ಯವನ್ನು ಸಾರ್ತಾ ಇದ್ದೇನೆ ಎಂಬುದಾಗಿ ಹೇಳಿದ್ರೆ, ನನ್ನಲ್ಲಿರ್ತಕ್ಕಂಥ ಒಂದು ಆಸೆ, ನನ್ನಲ್ಲಿರ್ತಕ್ಕಂಥ ಒಂದು ಬಯಕೆ ಏನೆಂಬುದಾಗಿ ಹೇಳಿದ್ರೆ, ನನ್ನನ್ನು ಮತ್ತು ದೇವರ ಮಾತುಗಳನ್ನು ಕೇಳ್ತಕ್ಕಂಥ, ಅಂದ್ರೆ ಈ ಒಂದು ಸಂದರ್ಭದಲ್ಲಿ ನನ್ನ ಹೃದಯದಲ್ಲಿರ್ತಕ್ಕಂಥ ಭಾರ ಏನೆಂಬುದಾಗಿ ಹೇಳಿದ್ರೆ, ದೇವರು ತನ್ನ ಮಕ್ಕಳನ್ನು, ಆತನ ನಂಬಿರ್ತಕ್ಕಂಥವ್ರನ್ನು ಪುನಃ ಕಟ್ಟಿ ಅವರನ್ನು ನಿಲ್ಲಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. And most of the people are, mocking at Christians. ಈ ದಿನಗಳಲ್ಲಿ ಅನೇಕ ಜನ ಕ್ರೈಸ್ತರನ್ನ ಅನೇಕ ರೀತಿಯಲ್ಲಿ ಹೀಯಾಡ್ತಕ್ಕಂಥ, ಅಯ್ಯೋ ಅಮೆರಿಕ ದೇಶ ಬಿದ್ದೋಯ್ತು, ಮುಗೀತು, ಅದ್ರ ಕತೆ ಮುಗೀತು ಎಂಬುದಾಗಿ ಅಂದುಕೊಳ್ತಾ ಇದ್ದಾರೆ. ಇಟಲಿ ದೇಶ ಅದು ಕ್ರಿಶ್ಚಿಯನ್ ರಾಷ್ಟ್ರ, ಅದು ಬಿದ್ದೋಯ್ತು, ಅದು ಮುಗೀತು. ಫ್ರಾನ್ಸ್ ಅವೆಲ್ಲ ಕ್ರೈಸ್ತರ ರಾಷ್ಟ್ರಗಳು. ಸೊ ಈ ಒಂದು ಬಂದಿರ್ತಕ್ಕಂಥ ಒಂದು ದೊಡ್ಡ ಗಂಡಾಂತರಗಳಿಂದ ಅವೆಲ್ಲ ಬಿದ್ದೋಗಿವೆ, ಇನ್ನು ಮೇಲೆ ಎದ್ದೇಳಕ್ ಆಗೋದಿಲ್ಲ ಎಂಬುದಾಗಿ ಅಂದುಕೊಂಡಿದ್ದಾರೆ. ನನ್ನ ಆತ್ಮೀಯರೇ, ಒಂದು ಸತ್ಯವನ್ನು ನಾನು ಹೇಳ್ತೀನಿ. ಆ ಸತ್ಯ ಏನೆಂದ ಹೇಳಿದ್ರೆ, ಪರಲೋಕದ ದೇವರು ನೀನು ಎಂಥ ಸ್ಥಿತಿಗತಿಗಳಲ್ಲಿದ್ದರೂ ಕೂಡ ನಿನ್ನನ್ನು ಕಟ್ಟುತ್ತಾನೆ ಅನ್ನುವಂಥ ಸತ್ಯವನ್ನು ನಾನು ಸಾರ್ತಾ ಇದ್ದೇನೆ. ಗಾಡ್ ಇಸ್ ಗೋಯಿಂಗ್ ಟು build each one of the person who believes in him. ಯಾರು ಆತನನ್ನು ನಂಬಿರ್ತಾರೋ ಅವರೆಲ್ಲರನ್ನೂ ಆತನು ತಿರುಗಿ ಕಟ್ಟುತ್ತಾನೆ. ನಂಬುವವರನ್ನ ಆತನು ಕಟ್ಟುತ್ತಾನೆ, ನಂಬುವವರನ್ನ ಮೇಲೆ ಕೆತ್ತುತ್ತಾನೆ, ನಂಬುವವರನ್ನ ಉದ್ಧಾರ ಮಾಡುತ್ತಾನೆ. ಆತನ ಪಾದದ ಬಳಿಯಲ್ಲಿ, ಅಪ್ಪ ನಿನ್ನನ್ನು ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ ಎಂಬುದಾಗಿ ಆತನ ಪಾದಗಳನ್ನು ಯಾರು ಹಿಡಿದುಕೊಳ್ಳುತ್ತಾರೋ ಅವರೆಲ್ಲರನ್ನೂ ದೇವರು ಕಟ್ಟುತ್ತಾನೆ, ಅವರೆಲ್ಲರನ್ನೂ ದೇವರು ಮೇಲೆ ಕೆತ್ತುತ್ತಾನೆ, ಅವರೆಲ್ಲರನ್ನೂ ದೇವರು ಆಶೀರ್ವಾದ ಮಾಡುತ್ತಾನೆ ಅನ್ನುವಂಥ ಸತ್ಯವನ್ನು ಸಂದರ್ಭದಲ್ಲಿ ನಾನು ಸಾರ್ತಾ ಇದ್ದೇನೆ. And because I have seen in the word, ನಾನು ದೇವರ ವಾಕ್ಯದಲ್ಲಿ ಅದನ್ನು ಕಂಡಿದ್ದೇನೆ, ದೇವರ ವಾಕ್ಯದಲ್ಲಿ ಅದು ಬರೆದಿರ್ತಕ್ಕಂಥ ನಾನು ಅನುಭವಿಸಿದ್ದೇನೆ. ಸೊ ಆ ಕಾರಣಕ್ಕೋಸ್ಕರ ಈ ಸತ್ಯವನ್ನು, ಈ ಸಂಗತಿಗಳನ್ನು ನಿಮಗೆ ನಾನು ಸಾರ್ತಾ ಇದ್ದೇನೆ. ನನ್ನ ಆತ್ಮೀಯರೇ, ಸೊ ಈ ಒಂದು ಸಂದರ್ಭದಲ್ಲಿ ಆತನು ಶೂಷನ್ ಪಟ್ಟಣದ, ಅಂದ್ರೆ ಬ್ಯಾಬಿಲೋನ್ ದೇಶ ಅದು ಬಿದ್ದು ಹೋದ ನಂತರದಲ್ಲಿ ಮೇಡೋ ಪರ್ಸಿಯನ್ನರು ಬಂದು ಈ ಬ್ಯಾಬಿಲೋನ್ ದೇಶವನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಅವರು ಆಳ್ವಿಕೆ ಪ್ರಾರಂಭ ಮಾಡ್ತಾರೆ. ಆ ಕಾಲದಲ್ಲಿ ನಡೆದಿರ್ತಕ್ಕಂಥ ಒಂದು ಸಂಗತಿ ಇದಾಗಿದೆ. ಇಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಗಮನಿಸುವಾಗ, ಸೊ ಮಾರ್ಗಶೀರ್ಷ ಮಾಸದಲ್ಲಿ ನಾನು ಶೂಷನ್ ಪಟ್ಟಣದ ಅರಮನೆಯಲ್ಲಿದ್ದಾಗ ನನ್ನ ಸಹೋದರರಲ್ಲಿ ಒಬ್ಬನಾದ ಹನಾನಿಯನು ಬೇರೆ ಕೆಲವು ಜನರು ಯಹೂದದಿಂದ ನನ್ನ ಬಳಿಗೆ ಬಂದರು ಎಂಬುದಾಗಿ. ಸೊ ಯಾರು ಬಂದ್ರಂತೆ? ಹನಾನಿಯ, ಆತನ ಸಹೋದರ ಅಂದ್ರೆ ಯಾರು? ಇಟ್ಸ್ ಅ ಜನರಲ್ ಟರ್ಮ್ ಆಕ್ಚುಲಿ. ಓಕೆ, ಈಗ ನಾವು ಹೆಂಗಂತೀವಿ ಅಣ್ಣ ತಮ್ಮ ಅಂತಂದ್ರೆ, ಸೊ ಒಂಥರ ಅದು ಹತ್ತಿರದ ಸಂಬಂಧವನ್ನು ತೋರಿಸ್ತದೆ. ಸೊ ಇವಾಗ ಜಸ್ಟ್ ಬ್ರದರ್ ಅಂದ್ರೆ ಇಟ್ ಡಸಂಟ್ ಮೇಕ್, ಇಟ್ಸ್ ಅ ಕಾಮನ್ ವರ್ಡ್. ಓಕೆ, ಸೊ ಇದು ಸಾಮಾನ್ಯವಾಗಿ ಹೇಳ್ತಕ್ಕಂಥ ಒಂದು ಮಾತು. ಆ ರೀತಿ ಸಹೋದರ ಅಂದ್ರೆ ಅವ್ರ ನಮ್ಮ ಸಹೋದರರು. ಓಕೆ, ಇಟ್ಸ್ ಲೈಕ್ ದೇ ಆರ್ ಮೈ ಬ್ರದರ್ಸ್ ಅಂದಂಗೆ. ಆದ್ರೆ ಏನು ಸಂಬಂಧ ಅನ್ನುವಂಥದ್ದು ನಮ್ಗೆ ಗೊತ್ತಾಗಬೇಕಾದ್ರೆ ದಯಮಾಡಿ ಓದ್ರಿ ನೆಹೆಮೀಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ ವಚನ 2. 7ನೇ ಅಧ್ಯಾಯ ವಚನ 2. ನೆಹೆಮೀಯ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ ವಚನ 2. ಆಮೇಲೆ ನನ್ನ ತಮ್ಮನಾದ ಹನಾನಿಯನು, ಅಂದ್ರೆ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದು ನಾವು ನೋಡುವಾಗ ನನಾತ್ಮೇರೆ ಅಲ್ಲಿ ನೋಡ್ತೇವೆ ಹನಾನಿಯನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾರು ಹನಾನಿಯನು? ನೆಹೆಮೀಯನಿಗೆ ಏನಾಗಬೇಕು? ಸ್ವಂತ ತಮ್ಮ, ಹೌದಲ್ವಾ? ಸೊ ಕೆಲವು ಸಾರಿ ವಿಷಯಗಳು ಏನಾದರೂ ನಮ್ಮ ಸ್ವಂತದವರಿಂದ ಬಂದ್ರೆ ಹೃದಯಕ್ಕೆ ಬೇಗ ಟಚ್ ಆಗ್ತದೆ, ಹೌದಲ್ವಾ? ಸೊ ಬೇರೆಯವ್ರು ಹೇಳೋದು ಬೇರೆ, ನಮ್ಮ ಸ್ವಂತದವ್ರು ಹೇಳೋದು ಬೇರೆ ಆಗ್ತದೆ, ಹೌದಲ್ವಾ? ಸೊ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ನೋಡುವಾಗ ಹನಾನಿಯನ್ನು ಬೇರೆ ಕೆಲವು ಜನರು ಯಹೂದದಿಂದ ನನ್ನ ಬಳಿಗೆ ಬಂದರು. ಎಲ್ಲಿಗೆ? ಈತನು ಈ ದೇಶದಲ್ಲಿದ್ದಾನೆ. ಯಾವ ದೇಶದಲ್ಲಿ? ಶೂಷನ್ ಪಟ್ಟಣದಲ್ಲಿ ಆತನಿದ್ದಾನೆ. ಅಂದ್ರೆ
ಮೆಡೋ ಪರ್ಷಿಯನರು ಆಳ್ತಕ್ಕಂಥ ಆ ದೇಶದಲ್ಲಿ ಆತನಿದ್ದಾನೆ. ಸೊ ಇಲ್ಲಿ ಶೂಷಾನ್ ಪಟ್ಟಣದಲ್ಲಿ ಇರ್ತಕ್ಕಂಥವರ ಬಳಿಗೆ ಕೆಲವು ಜನರು ಮತ್ತು ಆತನ ತಮ್ಮ ಬಂದು ಒಂದು ಸುದ್ದಿಯನ್ನ ಆತನಿಗೆ ಹೇಳ್ತಾ ಇದ್ದಾರೆ. ಆ ಸುದ್ದಿ ಏನು ಎಂಬುದಾಗಿ ಆ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಬಂದರು, ಸೆರೆಯವರೊಳಗೆ ತಪ್ಪಿಸಿಕೊಂಡ ಯಹೂದ್ಯರ ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ, ಅವನು ಕೇಳ್ತಾನೆ, ನೀವು ಅಲ್ಲಿ ಹೋಗಿದ್ರಲ್ಲಪ್ಪ ಯೆರೂಸಲೇಮಿಗೆ, ಹೋದ ಮೇಲೆ ಏನಾಯ್ತು, ಏನೇನು ಸಂಗತಿಗಳು, ಅಂದ್ರೆ ಇವರು ಯಜ್ರನ ಕಾಲದಲ್ಲಿ ಹೋಗಿ ಆಮೇಲೆ ತಿರ್ಗಾ ಅದೆಲ್ಲ ಮುಗಿಸ್ಕೊಂಡು ಕೆಲವು ದಿನಗಳಾದ ಮೇಲೆ ಅವ್ರು ಏನ್ ಮಾಡ್ತಾರೆ, ವಾಪಸ್ ಬಂದಾಗ ಈ ಒಂದು ಸಂಗತಿಗಳನ್ನ ಆತನ ಕೇಳ್ತಾನೆ. ವಾಟ್ ಹ್ಯಾಪನ್ ಅಂಡ್ ವಾಟ್ ಆರ್ ಥಿಂಗ್ಸ್ ಇನ್ ಜೆರುಸಲೇಮ್ದಾಗ, ಯೆರೂಸಲೇಮಿನಲ್ಲಿ ಏನ್ ನಡೀತಾ ಇದೆ ಅನ್ನುವಂತ ಒಂದು ಸಂಗತಿಯನ್ನ ಆತನು ಕೇಳ್ತಾ ಇದ್ದಾನೆ. ಸೊ ಇವತ್ತಿನ ದಿನಗಳಲ್ಲಿ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ, ಏನಂತ ಬ್ರದರ್, ನೀವು ಹೇಗಿದ್ದೀರಾ, ಸೇವೆ ಎಲ್ಲ ಹೆಂಗೆ ನಡೀತಾ ಇದೆ, ನಿಮ್ಮದು ಪರಿಸ್ಥಿತಿ ಏನು, ನೀವು ಚೆನ್ನಾಗಿದ್ದೀರಾ, ನಿಮಗೆಲ್ಲ ಇದೆಯಾ ಏನಂತಕ್ಕಂಥದ್ದು ವಿಚಾರ ಮಾಡ್ಕೊಳ್ತಕ್ಕಂಥದ್ದು. ಸೊ ಈತನಿಗೆ ಏನಂದ್ರೆ ಒಂದು ಕನ್ಸರ್ನ್, ಹೌ ಮೈ ಕಂಟ್ರಿ ಈಸ್, ನನ್ನ ದೇಶ ಹೇಗಿದೆ, ನನ್ನ ಜನರು ಹೇಗಿದ್ದಾರೆ, ಅವ್ರ ಸ್ಥಿತಿಗತಿಗಳು ಏನಿದೆ ಅನ್ನುವಂಥ ಒಂದು ಸಂಗತಿ ಅವ್ರದ್ದಾಗಿದೆ. ಇಲ್ಲಿ ನಾವು ನೋಡ್ತೇವೆ. ಸೊ ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ, ಸೆರೆಯೊಳಗೆ ತಪ್ಪಿಸಿಕೊಂಡು ಆ ಸ್ಥಾನದಲ್ಲಿ ವಾಸಿಸುತ್ತಿರುವವರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಿ ಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂದು ಹೇಳಿದರು ಎಂಬುದು. ನನ್ನ ಆತ್ಮೀಯ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸಂಗತಿಗಳನ್ನು ನಾವು ಗಮನಿಸುವಾಗ, ಅಕಸ್ಮಾತ್ ಇವತ್ತು ಅಥವಾ ಯಾವತ್ತಾದ್ರೂ ನಮ್ಮೂರಿಂದ ಏನಾದರೂ ಅವರು ಫೋನ್ ಮಾಡಿ ನಮ್ಗೆ ಹಿಂಗಾಗಿದೆ ಎಂಬುದಾಗಿ ಹೇಳಿದ್ರೆ, ವಿ ಬ್ರೇಕ್ ಡೌನ್ ಇನ್ ಅವರ್ ಹಾರ್ಟ್. ಓಕೆ, ನಮ್ಮ ಸಂಬಂಧಿಕರು, ನನ್ನ ಅಣ್ಣ ತಮ್ಮ ಅಥವಾ ನಮ್ಮ ತಂದೆ ತಾಯಿಗಳು ಅವರು ಬೇರೆ ಕಡೆ ಇದ್ದು ನಮಗೆ ಹಿಂಗಾಗಿದೆ ಎಂಬುದಾಗಿ ಹೇಳಿ ಈ ತರ ನಡೆದಿದೆ ಅನ್ನುವಂಥ ಸುದ್ದಿ ನಮ್ಮ ಕಿವಿಗೆ ಬಿದ್ದರೆ ನಮಗೇನಾಗ್ತದೆ, ತುಂಬಾ ನೋವಾಗ್ತದೆ. ನೋವಿನ ಒಂದು ಸಂಗತಿ. ಈ ಸುದ್ದಿ ನೆಹೆಮೀಯನ ಕಿವಿಗೆ ಬೀಳ್ತಕ್ಕಂಥದ್ದನ್ನು ನೋಡುತ್ತಾರೆ. ನನ್ನ ಆತ್ಮೀಯರೇ, ಲೋಕದಲ್ಲಿ ಭಯಂಕರವಾಗಿರ್ತಕ್ಕಂಥ ಒಂದು ಸುದ್ದಿ, ಈ ಕೊರೋನಾ ವೈರಸ್ನ ಮೂಲಕ ಮನುಷ್ಯರ ಸ್ಥಿತಿಗತಿಗಳು ಕೆಟ್ಟು ಹೋಗಿದೆ. ಎಂಥ ಪರಿಸ್ಥಿತಿಗೆ ಮನುಷ್ಯನು ಬಂದು ಆತನು ನೋವಿನಲ್ಲಿ, ಸಂಕಟದಲ್ಲಿ ಆತನು ಬದುಕ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾವು ಒಂದು ಸಾರಿ ಟಿವಿ ಆನ್ ಮಾಡಿಬಿಟ್ರೆ ನಮಗೆ ಗೊತ್ತಾಗ್ತದೆ ಎಂಥ ಪರಿಸ್ಥಿತಿಗೆ ಮನುಷ್ಯನು ಬಂದ್ಬಿಟ್ಟಿದ್ದಾನೆ, ಎಂಥ ಸ್ಥಿತಿಗತಿಗಳು ಲೋಕದಲ್ಲಿ ಬಂದಿದೆ ಎಂಬುದಾಗಿ. ನಿಮ್ಮ ಅಣ್ಣ ತಮ್ಮ ಇದ್ರೂ ಸರಿ, ಇಲ್ಲದೆ ಇದ್ರೂ ಸರಿ, ಅದನ್ನ ನೋಡಿದ್ರೆ ಒಂದು ಸಾರಿ ಎದೆ ಜಲ್ಲನ್ ಬಿಡ್ತಾರೆ. ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಮನುಷ್ಯನಿಗೆ ತುಂಬಿಕೊಂಡಿದೆ. ನನಗಂತೂ ಇತ್ತೀಚಿನ ದಿನಗಳಿಗೆ ತುಂಬಾ ನೋವಾಗಿರ್ತಕ್ಕಂಥ ಒಂದು ಸಂಗತಿ ಏನೆಂದು ಹೇಳಿದ್ರೆ, ಜನ ಬೀದಿ ಮೇಲೆ ನಿಂತ್ಕೊಂಡು ಹೊಟ್ಟೆಗಿಲ್ಲದೆ, ತಿನ್ನೋದಕ್ಕಿಲ್ಲದೆ, ಉಣ್ಣೋದಕ್ಕಿಲ್ಲದೆ, ತಮ್ಮ ಚಿಕ್ಕ ಮಕ್ಕಳನ್ನು ಕೈಯಲ್ಲಿ ಹಿಡ್ಕೊಂಡು, ಕಂಕಳಲ್ಲಿ ಹಿಡ್ಕೊಂಡು, ಕೆಲವು ಮಕ್ಕಳಿಗೆ ಅವಕ್ಕೆ ಚಪ್ಪಲಿ ಇಲ್ಲ, ಏನಿಲ್ಲ, ಅವರೆಲ್ಲ ರೋಡ್ ಮೇಲೆ ನಡೀತಾ ಇದಾರೆ. ನಾನು ದೇವ್ರ ಸಂಘದಲ್ಲಿ ನನ್ನ ಒಂದು ಹೋರಾಟ, ದೇವ್ರೆ ಅಪ್ಪ, ಇದು ನಿನ್ನ ಸೃಷ್ಟಿ ದೇವ್ರೆ, ನಿನ್ ಕಾಪಾಡಪ್ಪ, ನಿನ್ ರಕ್ಷಣೆ ಮಾಡು ಎಂಬುದಾಗಿ ನನ್ನ ಹೃದಯದ ನೋವನ್ನು ದೇವರ ಮುಂದೆ ನಾನು ಹೇಳಿಕೊಳ್ತಾ ಇದ್ದೆ. I'm just praying to my God because I can't see these things. I cannot do anything for these things. Only God can do anything for these situations. ಇಂಥ ಪರಿಸ್ಥಿತಿಗಳಿಗೆ ದೇವರು ಏನಾದರೂ ಮಾಡುವುದಕ್ಕೆ ಸಾಧ್ಯ. ಯಾಕಂದ್ರೆ ಸ್ಥಿತಿಗತಿಗಳನ್ನು ನೋಡುವಾಗ ನಾವು ಸುಮ್ಮನೆ ಕಣ್ಮುಚ್ಕೊಂಡು ಕುಳಿತುಕೊಳ್ಳೋದಕ್ಕಾಗೋದಿಲ್ಲ. ಒಬ್ಬ ದೇವರ ಸೇವಕನು, ಒಬ್ಬ ದೇವರ ಮಗನು, ದೇವರು ನಂಬಿರ್ತಕ್ಕಂಥ, ದೇವರ ವಾಕ್ಯದ ತಿಳುವಳಿಕೆ ಇರ್ತಕ್ಕಂಥ ನನ್ನೊಳಗಡೆ ನಾನು ಚೆನ್ನಾಗಿದ್ದೇನೆ ಎಂಬುದಾಗಿ ಹೇಳಿದ್ರೆ ಅದು ಮಾತ್ರ ಸಾಲದು. ದೇವರ ಮಕ್ಕಳೇ, ಒಂದು ಸತ್ಯ ಹೇಳ್ತೀನಿ, ದೇವರ ಮುಂದೆ ನಾವು ಮರೆ ಇಡುವಾಗ, ದೇವರ ಮುಂದೆ ನಾವು ಬರುವಾಗ, ನಮ್ಮ ಸ್ಥಿತಿಗತಿಗಳಿಗೋಸ್ಕರ, ನಮ್ಮ ದೇಶದ ಪರಿಸ್ಥಿತಿಗಳಿಗೋಸ್ಕರ, ಇಡೀ ಪ್ರಪಂಚದ ಪರಿಸ್ಥಿತಿಗಳಿಗೋಸ್ಕರ ದೇವರ ಸನ್ನಿಧಾನದಲ್ಲಿ ನಾವು ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿದ್ರೆ ದೇವರು ಅದ್ಭುತಗಳನ್ನ ಮಾಡ್ತಾನೆ. ಅವರನ್ನು ಕಟ್ಟುತ್ತಾನೆ, ನಮ್ಮನ್ನು ದೇವರು ಕಟ್ಟುವುದಕ್ಕೆ ಶಕ್ತನಾಗಿದ್ದಾನೆ. Hallelujah. Hallelujah. Will you these things, whenever you see something, you need to come to God and pray. ನಾನಂತೂ ಕಣ್ಣೀರಿನಿಂದ ನಾನು ಪ್ರಾರ್ಥನೆ ಮಾಡ್ತೇನೆ. ಕೆಲವು ಮಕ್ಕಳಂತೂ ನೋಡಕ್ಕೆ ನನಗೆ ಆಗ್ತಾ ಇಲ್ಲ. I can't see. ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗತಿಗಳಲ್ಲಿ ಮನುಷ್ಯ ಬೀದಿಯಲ್ಲಿ ನಡೆದಾಡ್ಕೊಂಡು ಹೋಗ್ತಾ ಇದ್ದಾನೆ. ಡಾಕ್ಟರ್ಗಳು ಸಿಗ್ತಾ ಇಲ್ಲ, ಔಷಧಿಗಳು ಸಿಗ್ತಾ ಇಲ್ಲ, ಊಟ ಸಿಗ್ತಾ ಇಲ್ಲ, ಜನ ನೀರು ಕುಡಿಯೋದಕ್ಕೂ ಪರದಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನ ರೋಡ್ ಮೇಲೆ ನಾವು ನೋಡ್ತಾ ಇದ್ದೇವೆ. ಸೊ ವಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ? ವಿ ನೀಡ್ ಟು ಕಮ್ ಟು ಗಾಡ್ ಅಂಡ್ ಪ್ರೇ. ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ನಮ್ಮ ಸ್ಥಿತಿಗೆ ನಾವು ಚೆನ್ನಾಗಿದ್ದೇವೆ, ನಮ್ಮನ್ನು ದೇವರು ಚೆನ್ನಾಗಿಟ್ಟಿದ್ದಾನೆ ಅನ್ನುವಂಥದ್ದು ಮಾತ್ರವಲ್ಲ, ನಮ್ಮ ದೇಶ ಚೆನ್ನಾಗಿರಬೇಕು, ನಮ್ಮ ನಾಡು ಚೆನ್ನಾಗಿರಬೇಕು, ನಮ್ಮ ಸಭೆಗಳು ಚೆನ್ನಾಗಿರಬೇಕು, ದೇವರ ಮಕ್ಕಳು ಚೆನ್ನಾಗಿರಬೇಕು, ಈ ಲೋಕದಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಂದು ಜೀವಿ ಚೆನ್ನಾಗಿರಬೇಕು. ಯಾಕಂದ್ರೆ ಪರಲೋಕದ ದೇವರು ಎಲ್ಲದಕ್ಕೂ ಆತನು ದೇವರಾಗಿದ್ದಾನೆ. We need to understand the same situation was Nehemiah's. ನೆಹೆಮೀಯನ ಒಂದು ಸ್ಥಿತಿ, ಆತನ ಸ್ಥಿತಿ ಬೇರೆ ಇರಬಹುದು, ಆದರೆ ನಾವು ಹೋಗ್ತಕ್ಕಂಥ ಸ್ಥಿತಿಗತಿಗಳು ಬೇರೆ ಇರಬಹುದು. ಬಟ್ ಗಾಡ್ ಇಸ್ ಸೇಮ್.
ನಾನು ನೀನು ಆರಾಧನೆ ಮಾಡ್ತಕ್ಕಂಥ ದೇವರು ಆತನು ಒಬ್ಬನೇ ಆಗಿದ್ದಾನೆ. ಅವತ್ತಿಗೂ ಆತನು ಪ್ರಾರ್ಥನೆಗಳನ್ನ ಕೇಳಿದ, ಇವತ್ತಿಗೂ ಆತನು ಪ್ರಾರ್ಥನೆಗಳನ್ನ ಕೇಳ್ತಕ್ಕಂಥ ದೇವರಾಗಿದ್ದಾನೆ. ಅವತ್ತಿಗೂ ನಾನು ಜೀವಿಸುವ ದೇವರು ಎಂಬುದಾಗಿ ಹೇಳ್ದ. ಇವತ್ತಿಗೂ ಆತನು ಅಲ್ಲಿರ್ತಕ್ಕಂಥ ಜನರು ಸುತ್ತಮುತ್ತಲಿರ್ತಕ್ಕಂಥವ್ರು ಬಂದು ಅನೇಕ ರೀತಿಯ ತೊಂದರೆಗಳನ್ನ ಅಲ್ಲಿರ್ತಕ್ಕಂಥ ಯೆರೂಸಲೇಮಿನ ಪಟ್ಟಣದಲ್ಲಿರ್ತಕ್ಕಂಥವ್ರಿಗೆ ಅವರು ಕೊಡ್ತಕ್ಕಂಥದನ್ನ ನಾವು ಇತಿಹಾಸದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಅದು ಮಾತ್ರ ಅಲ್ಲದೆ ಅನೇಕ ಜನ ಅಯ್ಯೋ ನೋಡು ಇವರ ಸ್ಥಿತಿ ಹೆಂಗಾಗಿದೆ, ಇವರ ಪರಿಸ್ಥಿತಿ ಹೆಂಗಾಗಿದೆ, ಇವರ ದೇವರು ಸರ್ವಶಕ್ತನು, ಇವರ ದೇವರು ಉನ್ನತನಾಗಿದೆ, ಇವರ ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ರೆ ಇಂಥ ಶಿಕ್ಷೆ ಅವರು ಬಂದು ಇಂಥ ಸ್ಥಿತಿಗತಿಗಳಲ್ಲಿ ಅವರು ಬದುಕುತ್ತಾ ಇದ್ದಾರೆ ಎಂಬುದಾಗಿ ಹೇಳಿ ಅವರನ್ನ ನಿಂದನೆಗೆ ಅವರನ್ನು ನಿಂದಿಸತಕ್ಕಂಥ ಒಂದು ಸಂಗತಿಯನ್ನ ಆ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಅನೇಕರು ಕಷ್ಟಗಳನ್ನ ಕೊಡ್ತಾ ಇದ್ದಾರೆ. ಜೆರುಬ್ಬಾಬೆಲನು ಹೋದಾಗ ಆ ದೇವಾಲಯ ಕಟ್ಟಬೇಕೆಂಬುದಾಗಿ ಹೇಳಿದಾಗ ಸಮಾರ್ಯರು ಆತನಿಗೆ ವಿರುದ್ಧವಾಗಿ ಬಂದು ಅವ್ರು ಹೇಳ್ತಾರೆ ನೀವು ಇದನ್ನ ಕಟ್ಟುವಂಗಿಲ್ಲ ಎಂಬುದಾಗಿ. ಅದು ಹೆಂಗಂತಾರೆ ಅಂತಂದ್ರೆ ನಮ್ಮ ಜಾಗದಲ್ಲಿ ನಾವು ಒಂದು ಸೈಟ್ ಕಟ್ತೀವಿ ಅಂತ ಹೇಳಿದ್ರೆ ಅಕ್ಕಪಕ್ಕದ ಸೈಟ್ದವರು ಇಲ್ಲಿ ಯಾಕೆ ನೀವು ಕಟ್ತೀರಿ, ಇದನ್ನ ಕಟ್ಟಕ್ಕೆ ಹೋಗ್ಬೇಡ್ರಿ ಅನ್ನಂಗೆ ಲೆಕ್ಕ ಅದು, ಹೌದಲ್ವಾ? And that's what happened during the time of Zerubbabel. Okay, people, ಇವ್ರು ಈ ಇಸ್ರಾಯೇಲ್ರನ್ನ ಯಾವಾಗ ದೇವರು ವಾಪಸ್ ಕರೆದುಕೊಂಡು ಬರ್ತಾನೆ ಅನ್ನುವಂಥ ಸಂಗತಿಗಳು ಸುತ್ತಮುತ್ತಲಿರ್ತಕ್ಕಂಥ ಊರಿನವ್ರು ಗೊತ್ತಾಗ್ತದೋ ಅವ್ರಿಗೆ ಅದನ್ನ ಸಹಿಸ್ಕೊಳ್ಳೋಕ್ಕಾಗ ಇವ್ರು ಬರಬಾರ್ದು ಅನ್ನುವಂಥ ಒಂದು ವಿಚಾರ. ನನ್ನ ಆತ್ಮೇಲೆ ಒಂದು ಸಾರಿ ದೇವರು ಮನಸ್ಸು ಮಾಡಿ ಆತನು ಕಟ್ಟುತ್ತೇನೆ ಎಂಬುದಾಗಿ ಹೇಳಿದ್ರೆ ನನ್ನ ವೈರಿ ಎಂಥವನೇ ಆಗಿರಲಿ, ಆ ಸೈತಾನನ ಕುತಂತ್ರಗಳು ಎಂಥವುಗಳೇ ಆಗಿರಲಿ, ಅದೆಲ್ಲದರ ಮಧ್ಯದಲ್ಲಿ ದೇವರು ನನ್ನ ಕಟ್ಟುತ್ತಾನೆ, ನನ್ನ ನಿಲ್ಲಿಸ್ತಾನೆ. Hallelujah. And he does it and he will do it. ಅದು ದೇವರು ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಒಂದು ಸತ್ಯ. ನಾವು ವಾಕ್ಯದಲ್ಲಿ ನೋಡುತ್ತೇವೆ ನಿಂದನೆಗೆ ಗುರಿಯಾಗಿದ್ದಾರೆ ಎಂಬುದಾಗಿ ಹೇಳಿದರು. ಮಾತ್ರ ಅಲ್ಲದೆ ಯೆರೂಸಲೇಮಿನ ಪೌಳಿ ಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂಬುದಾಗಿ. ಅಂದ್ರೆ ಪೀಪಲ್ ಹ್ಯಾವ್ ಕಮ್ ಅಂಡ್ ಅಲ್ಲಿರ್ತಕ್ಕಂಥದ್ದೆಲ್ಲ ಮೊದಲೇ ಲೂಟಿ ಮಾಡಿಕೊಂಡು ಬ್ಯಾಬಿಲೋನ್ ದೇಶದವ್ರು ಹೊರಟು ಹೋಗಿದ್ದಾರೆ. ಅದಾದ ನಂತರದಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಕೆಲವು ಸಣ್ಣ ರಾಜರು ಬಂದು ಇದನ್ನ ತಿರ್ಗಾ ಲೂಟಿ ಹೊಡ್ಕೊಂಡು ಯಾಕಂದ್ರೆ ಅದು ಮೊದಲೇ ಹಾಲು ಜನ ಇರ್ತಕ್ಕಂಥ ದೇಶ, ಅದು ಚೆನ್ನಾಗಿರ್ಬೇಕಾಗಿರ್ತಕ್ಕಂಥ ದೇಶ, ಆದ್ರೆ ಎಲ್ಲವೂ ಕೆಟ್ಟು ಹೋಗಿರ್ತಕ್ಕಂಥ ಒಂದು ಸ್ಥಿತಿಗತಿಗೆ ಬಂದಿರ್ತಕ್ಕಂಥ ನನ್ನ ಆತ್ಮೀಯರೇ, ನಾನು ನೀವುಗಳು ಆರಾಧನೆ ಮಾಡ್ತಿರೋದು ದೇವರು ಸರ್ವಶಕ್ತನಾಗಿರ್ತಕ್ಕಂಥ ದೇವರಾಗಿದ್ದಾರೆ. ಈ ವಿಷಯ ನೆಹೆಮ್ಯನ ಕಿವಿಗೆ ಅದು ಬೀಳ್ತದೆ. He heard. ಆತನ ಕೇಳಿದ, ಬಾಗಿಲುಗಳೆಲ್ಲ ಏನಾಗಿದೆ ಅಂತೆ, ಸುಟ್ಟೋಗಿದೆ. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ ಜನಗಳು ಲೂಟಿ ಹೊಡಿತಾ ಇದ್ದಾರೆ ಎಂಬುದಾಗಿ ಅದರ ಅರ್ಥ. ಜನಗಳು ಬಂದು ಏನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪೌಳಿ ಗೋಡೆ ಇಲ್ಲ ಅಂತ ಹೇಳಿದ್ರೆ ಭದ್ರತೆ ಇಲ್ಲ ಮನುಷ್ಯನಿಗೆ, ಬಾಗಿಲುಗಳೇ ಇಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲಿಂದ ಭದ್ರತೆ ಬರ್ತದೆ ಯೋಚನೆ ಮಾಡಿ, ಹೌದಲ್ವಾ? ಮ್ಯಾನ್ ಲಿವ್ಸ್ ಇನ್ ಅನ್ಸರ್ಟನ್ ಸೆಕ್ಯೂರಿಟಿ. ಆತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭದ್ರತೆ ಇಲ್ಲದಂತ ಒಂದು ಸ್ಥಿತಿಯಲ್ಲಿ ಆತನು ಬದುಕುತ್ತಾ ಇದ್ದಾನೆ. ಆತನು ಅಂತ ನೋವಿನಲ್ಲಿ, ಅಂತ ಸಂಕಟದಲ್ಲಿ ಆತನು ಬದುಕ್ತಕ್ಕಂಥ ಒಂದು ಸಂಗತಿಯನ್ನ ಈ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ನನ್ನ ಆತ್ಮೇಲೆ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸಂಗತಿಯನ್ನು ನಾವು ಗಮನಿಸುವಾಗ he has heard the message as we hear the message of corona. ಓಕೆ, ಕೊರೋನಾ ಒಂದೇ ಒಂದು ವೈರಸ್ ಅದು ಬಂದಿರತಕ್ಕಂಥದ್ದು. ಇವತ್ತಿನ ದಿನ ಇಡೀ ದೇಶಗಳು ಅಲ್ಲೋಲ ಕಲ್ಲೋಲವಾಗಿರ್ತಕ್ಕಂಥ ಪರಿಸ್ಥಿತಿ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗತಿಗಳಿಗೆ ಮನುಷ್ಯ ಬಂದಿರತಕ್ಕಂಥದ್ದು, ಹೌದಲ್ವಾ? ಡು ವಿ ಹಿಯರ್ ದ ನ್ಯೂಸ್? ನಾವು ಸುದ್ದಿಗಳನ್ನು ಕೇಳ್ತಾ ಇದ್ದೀವ. ಎಂಥ ಸುದ್ದಿಗಳು! ಕ್ಷಣಕ್ಕೂ ಸತ್ತು ಹೋಗಿರ್ತಕ್ಕಂಥ ಸುದ್ದಿ, ಕ್ಷಣಕ್ಕೂ ಅದು ಹಿಂಗಿಡ್ಕೊಳ್ತು, ಇಷ್ಟು ಜನಕ್ಕೆ ಹಿಡಿತು, ಇಷ್ಟು ಜನಕ್ಕೆ ಬರ್ತಾ ಇದೆ, ಇಷ್ಟು ಜನ ಸಾಯ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಕ್ಕಂಥ ಸುದ್ದಿಗಳು. ಜನ ಈ ರೀತಿಯಾಗಿ ಬೀದಿ ಮೇಲೆ ನಿಂತ್ಕೊಂಡಿದ್ದಾರೆ, ಬೀದಿ ಮೇಲೆ ಬಿದ್ದಿದ್ದಾರೆ, ಹಸಿವು, ನೀರಡಿಕೆ ಅಂತಕ್ಕಂಥ ಸುದ್ದಿ ನಿನ್ನ ಕಿವಿಗೆ ಬಿದ್ದಿದೆ. ಬೀಳ್ತಾ ಇಲ್ವಾ? ಬೀಳ್ತಾ, ಹೌದಲ್ವಾ? ದೇಶದ ಆರ್ಥಿಕ ಸ್ಥಿತಿಗತಿಗಳು ಕೆಟ್ಟೋಗಿದೆ. ಎಲ್ಲರೂ ಯೋಚನೆ ಮಾಡ್ತಾರೆ, ಹೌ ಯು ಕ್ಯಾನ್ ಬಿಲ್ಡ್ ಇಟ್, ಹೌ ಯು ಕ್ಯಾನ್ ರೀಬಿಲ್ಡ್ ದ ನೇಷನ್ಸ್ ಎಂಬುದಾಗಿ. ಸಾಧ್ಯನೇ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಮನುಷ್ಯನು ಬದುಕ್ತಾ ಇದ್ದಾನೆ. ಈ ಸುದ್ದಿಗಳು ನಮ್ಮ ಕಿವಿಗೆ ಬಿದ್ದಿಲ್ವಾ? ಬಿದ್ದಿದೆ, ಹೌದಲ್ವಾ? ಸೊ ಕೆಟ್ಟ ಸುದ್ದಿ ನಮ್ಮ ಕಿವಿಗೆ ಬಿದ್ದಿದೆ, ಒಂದು ನೋವಿನ ಸುದ್ದಿ ನಮ್ಮ ಕಿವಿಗೆ ಬಿದ್ದಿದೆ, ಒಂದು ನೋವಿನ ಸಂಗತಿ ನಮ್ಮ ಕಿವಿಗೆ ಬಿದ್ದಿದೆ. ಸುದ್ದಿಯನ್ನು ನಾವು ಕೇಳ್ತಾ ಇದ್ದೇವೆ, ನಾವು ಕೇಳಿದ್ದೇವೆ. ನನ್ನ ಆತ್ಮರೇ, ದೇವರ ವಾಕ್ಯವನ್ನು ಕೇಳ್ತಕ್ಕಂಥ ನನ್ನ ಪ್ರಿಯರೇ, ನಾನು ಒಂದ್ಸತ್ಯ ಹೇಳ್ತೀನಿ, ದೇವರು ಕಟ್ಟುವಾತನಾಗಿದ್ದಾನೆ. ಸುದ್ದಿ ನಿನ್ನ ಕಿವಿಗೆ ಬಿದ್ದಿದ್ಯಾ? ನೀನು ಏನು ಮಾಡಬೇಕು ಅನ್ನುವಂಥ ಸತ್ಯವನ್ನ ದೇವರ ವಾಕ್ಯದ ಮೂಲಕ ನಾನು ನೀವುಗಳು ತಿಳ್ಕೊಳ್ಬೇಕಾಗಿದೆ. ನಾವು ನೋಡುತ್ತೇವೆ ಆ ಮುಂದಿನ ವಚನದಲ್ಲಿ, ಅಂದ್ರೆ 4ನೇ ವಚನದಲ್ಲಿ ಬರೆದಿರ್ತಕ್ಕಂಥ ನೋಡುವಾಗ, ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೇನೋ ಎಂಬುದಾಗಿ. ಹೌದಲ್ವಾ? ಎಸ್, ಇಟ್ಸ್ ಟ್ರೂ. How many of us were, when we see the situation and when we hear the situation, sometimes you won't control yourself. ಕೆಲಸ ನೀವು ಜನರಿಗೆ ಅದು ತೋರಿಸ್ಕೊಳ್ಳೋಕೆ ಆಗದೇ ಇರ್ಬೋದು. ನೀವು ಕೆಲವರಂತೂ ಕೆಲವು ಸ್ಥಿತಿಗತಿಗಳು ಹೆಂಗೆ ಎಂಬುದಾಗಿ ಹೇಳಿದ್ರೆ, ಮೊನ್ನೆ ಟಿ ವಿಯಲ್ಲಿ ನೋಡ್ತಾ ಇದೆ, ಯಾರೋ ಒಬ್ಬ ಮನುಷ್ಯ ಒಬ್ಬ ಮುದುಕನಿಗೆ ಬರೀ ಒಂದು ಊಟದ ಪ್ಯಾಕೆಟ್ ಕೈಯಲ್ಲಿ ಕೊಟ್ಬಿಟ್ರೆ ಆ ಯಪ್ಪ ಅದನ್ನು ತೆಗೆದುಕೊಂಡು ಆತನ ಕಾಲು ಬೀಳಕ್ಕೆ ಹೋಗ್ತಾರೆ. ಭಯಂಕರವಾದಂಥ ಸ್ಥಿತಿ, ಅಂದರೆ ಮನುಷ್ಯನ ಸ್ಥಿತಿ ಕೆಟ್ಟು ಹೋಗಿದೆ, ಹೌದಲ್ವಾ? ಇದನ್ನೆಲ್ಲ ನೋಡಿದಾಗ ಖುಷಿ ಆಗ್ತದ? ಎಂದಿಗೂ ಸಾಧ್ಯ ಇಲ್ಲ. ನೋವಿನ ಸಂಗತಿ,
ನೋವಿನ ಸಂಗತಿ. ನನ್ನ ಊರ ಜನರು, ನನ್ನ ದೇಶದ ಜನರು, ನನ್ನವರು ಕಷ್ಟದಲ್ಲಿದ್ದಾರೆ. ಈ ಸುದ್ದಿ ನನ್ನ ಕಿವಿಗೆ ಬಿದ್ದಿದೆ. ನಾನು ಇದನ್ನು ಕೇಳಿದಾಗ ಅತ್ಯನೋ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೌ ಮೆನಿ ಆಫ್ ಅಸ್ ವಿ ಆರ್ ಕ್ರೈಯಿಂಗ್ ಬಿಫೋರ್ ಗಾಡ್. ದೇವರ ಮುಂದೆ ಎಷ್ಟು ಜನರು ಕಣ್ಣೀರಿನಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾವು ದೇವರ ಮುಂದೆ ಬಂದು, ಅಪ್ಪ ಇದು ಎಂಥ ಸ್ಥಿತಿಗೆ ನಾವು ಬಂದಿದ್ದೇವೆ ದೇವರೇ, ಈ ಸ್ಥಿತಿಯನ್ನು ನೀನು ಬದಲಾಯಿಸಲ್ವಾ ಎಂಬುದಾಗಿ ನಾವು ಕೇಳ್ತಾ ಇದ್ದೇವೆ. ನನ್ನ ಆತ್ಮೀಯರೇ, ದೇವರು ಕಟ್ಟುವಾತನಾಗಿದ್ದಾರೆ. ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳೋಣ. ವಾಕ್ಯದಲ್ಲಿ ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಆತನು ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕದ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಆತ್ಮೀಯರೇ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಒಂದು ಸಂಗತಿಯನ್ನು ತಿಳಿದುಕೊಳ್ಳುವಾಗ, ದ ಫಸ್ಟ್ ಥಿಂಗ್ ದಟ್ ಯು ನೀಡ್ ಟು ಡೂ ಈಸ್ ದಿಸ್: ವೆನ್ ಯು ಹಿಯರ್ ಎ ಬ್ಯಾಡ್ ನ್ಯೂಸ್, ನಿನ್ನ ಜೀವಿತದಲ್ಲಿ ಇಂಥ ಭಯಂಕರವಂತ ಸುದ್ದಿಗಳು ನಿನಗೆ ಬರುವಾಗ, ನಿನ್ನ ಜೀವಿತದಲ್ಲಿ ನೋವಿನ ಸಂಗತಿಗಳು ನಿನಗೆ ಎದುರಾಗಿ ಬರುವಾಗ, ನಿನ್ನ ಜೀವಿತದಲ್ಲಿ ಕಷ್ಟ, ಸಂಕಟಗಳು, ಬಾಧೆಗಳು, ನಿನ್ನವರು ಬೇರೆಯವರು ಅಂತಕ್ಕಂಥ ಆ ನೋವಿನ ಸಂಗತಿಗಳು ನಿನ್ನ ಕಿವಿಗೆ ಬಿದ್ದಾಗ ನೀನು ಮಾಡಬೇಕಾಗಿರ್ತಕ್ಕಂಥದ್ದು ಉಪವಾಸದ ಪ್ರಾರ್ಥನೆ. ಅದನ್ನು ನೀನು ಮಾಡಿದ್ರೆ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಸಿಗ್ತದೆ. ಓಕೆ, ನೀನು ಕಟ್ಕೊಳ್ಬೇಕೆಂದಾಗ ನೀನು ಅಂದ್ಕೊಂಡಿದ್ಯಾ? ದೇವರು ನಿನ್ನ ಕಟ್ಟಬೇಕೆಂಬುದಾಗಿ ನೀನು ಬಯಸ್ತಾ ಇದೆಯಾ? ಆ ಬಯಸುವುದಾದ್ರೆ ನಾನು ಮೊದಲನೇದಾಗಿ ನಿನಗೆ ಹೇಳ್ತಕ್ಕಂಥ ಒಂದು ಸಂಗತಿ ಏನಂದ್ರೆ, ಯು ನೀಡ್ ಟು ನೀಲ್ ಡೌನ್ ಬಿಫೋರ್ ಗಾಡ್ ಅಂಡ್ ಫಾಸ್ಟ್. ನೀನು ಉಪವಾಸದಿಂದ ಕರ್ತನ ಸನ್ನಿಧಾನದಲ್ಲಿ ದೇವರೇ ಸಹಾಯ ಮಾಡು ಎಂಬುದಾಗಿ ಆತ ನೀನು ಕೇಳಿಕೊಂಡ್ರೆ, ನಿನ್ನ ಮನದಲ್ಲಿ ನೀನು ಮರಗಿದವನಾಗಿ ದೇವರ ಮುಂದೆ ನೀನು ಮನಕಾಲು ಹಾಕುವುದಾದ್ರೆ, ದೇವರ ಮುಂದೆ ನೀನು ಪ್ರಾರ್ಥನೆ ಮಾಡುವುದಾದ್ರೆ, ದೇವರ ಮುಂದೆ ಆತನನ್ನು ಕೇಳುವುದಾದ್ರೆ, ನಿನ್ನ ಕಣ್ಣೀರನ್ನ ದೇವರು ನೋಡುತ್ತಾನೆ. ಸೊ ವಿ ವಿಲ್ ಚೆಕ್ ನೆಕ್ಸ್ಟ್ ಡೇ, ಅಂದ್ರೆ ನಾಳೆಗೆ ನಾವು ನೋಡೋಣ ಹೇಗೆ ಆತ ಪ್ರಾರ್ಥನೆ ಮಾಡಿದ, ಎಂದ ಆಶೀರ್ವಾದ ಆತನಿಗೆ ಬಂತು, ಹೌ ಗಾಡ್ ಸ್ಟಾರ್ಟೆಡ್ ವರ್ಕಿಂಗ್ ಆಫ್ಟರ್ ಹಿಸ್ ಪ್ರೇಯರ್ ಅಂತಕ್ಕಂಥ ಎಲ್ಲ ವಿಷಯಗಳನ್ನು ನಾಳೆಯಿಂದ ನಾವು ಕಲಿಯೋಣ. ಬಟ್ ಇವತ್ತಿಗೆ ಒಂದು ಸತ್ಯ ನಾನು ಹೇಳೋದಕ್ಕೆ ಇಷ್ಟಪಡುತ್ತೇನೆ. ದೇವ್ರು ಕಟ್ಟುತ್ತಾನೆ. ಸೊ ಕೆಟ್ಟ ಸುದ್ದಿ ಭಯ ನಮಗಿದೆ, ನಾವು ಚಿಂತೆಯಲ್ಲಿದ್ದೇವೆ, ನಾವು ನೋವಿನಲ್ಲಿದ್ದೇವೆ, ಸಂಕಟದಲ್ಲಿದ್ದೇವೆ, ಅಸಮಾಧಾನಗಳಲ್ಲಿದ್ದೇವೆ, ಹಣ ಇದ್ರೂ ಸಮಾಧಾನ ಇಲ್ಲ, ಸೊ ಊಟ ಇದ್ರೂ ಸಮಾಧಾನವಿಲ್ಲ, ಎಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಸಮಾಧಾನವನ್ನು ಕಳೆದುಕೊಂಡು ಬಂದಿದ್ದೇವೆ, ಹೊರಗಡೆ ಹೋಗ್ತಕ್ಕಂಥ ಒಂದು ಧೈರ್ಯ ನಮಗಿಲ್ಲ. ಸೊ ಭಯಂಕರವಂತ ಸ್ಥಿತಿಯನ್ನು ನಾವು ಜೀವಿಸ್ತಾ ಇದ್ದೇವೆ. ಆದರೆ ಒಂದಂತೂ ಸತ್ಯ, ಈ ಕೆಟ್ಟ ಸುದ್ದಿಯಲ್ಲಿ, ಈ ಕೆಟ್ಟ ಭಯದ ವಾತಾವರಣದಲ್ಲಿ ಜೀವಿಸ್ತಕ್ಕಂಥ ನಾವುಗಳು ಕರ್ತನ ಸನ್ನಿಧಾನದಲ್ಲಿ ಉಪವಾಸದಿಂದ ಪ್ರಾರ್ಥನೆ ಮಾಡಿದ್ರೆ ಆತ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಆತ ನಮ್ಮನ್ನು ಕಟ್ಟುತ್ತಾನೆ, ಆತ ನಮ್ಮನ್ನು ಮೇಲೆ ಕೆತ್ತುತ್ತಾನೆ, ಆತ ನಮ್ಮನ್ನು ಬಲಪಡಿಸ್ತಾನೆ. ಸೊ ಹೀಗಿರೋದ್ರಿಂದ ನನ್ನ ಆತ್ಮೀಯರೇ, ಪ್ರತಿದಿನ ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರ ಈ ರೀತಿಯಾಗಿ ನಾವು ಸೇರಿ ಬರೋಣ. ದೇವರು ಮಾತಾಡ್ತಾ ಇದ್ದಾನೆ, ದೇವರು ಮಾತಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಇದನ್ನು ಹೇಳ್ತಕ್ಕಂಥ ಈ ದೇವರ ವಾಕ್ಯಗಳು ಖಂಡಿತವಾಗಲೂ ನಿಮ್ಮನ್ನು ಆಶೀರ್ವಾದ ಮಾಡ್ತವೆ. ಐ ಓನ್ಲಿ ಪ್ರೀಚ್ ದ ವರ್ಡ್ ಅಂಡ್ ಗಾಡ್ ಬ್ರಿಂಗ್ಸ್ ದ ಬ್ಲೆಸ್ಸಿಂಗ್ ಥ್ರೂ ದ ವರ್ಡ್. ದೇವರು ತನ್ನ ಆಶೀರ್ವಾದವನ್ನು ತನ್ನ ವಾಕ್ಯಗಳ ಮೂಲಕ ತರುತ್ತಾನೆ ಎಂದಾಗ ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಒಂದು ಸತ್ಯ ಹೇಳ್ತಾ ಇದ್ದೀನಿ, ಸಾರ್ತಾ ಇದ್ದೀನಿ, ನನ್ನ ದೇವರ ಹೃದಯವನ್ನು ಅರ್ಥ ಮಾಡಿಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ, ದೇವರು ಪುನಃ ನಮ್ಮನ್ನು ಕಟ್ಟುತ್ತಾನೆ, ನಮ್ಮ ಸಭೆಗಳನ್ನು ಕಟ್ಟುತ್ತಾನೆ, ನಮ್ಮ ಊರುಗಳನ್ನು ಕಟ್ಟುತ್ತಾನೆ, ನಮ್ಮ ಬಂಧು ಬಳಗಗಳನ್ನು ಕಟ್ಟುತ್ತಾನೆ, ನನ್ನ ದೇಶವನ್ನು ಕಟ್ಟುತ್ತಾನೆ, ನನ್ನ ಇಡೀ ಪ್ರಪಂಚವನ್ನು ದೇವರು ಕಟ್ಟುವುದಕ್ಕೆ ಶಕ್ತನಾಗಿದೆ. ನೀನು ಆರಾಧನೆ ಮಾಡುವ ದೇವರು ಜೀವಿಸುವ ದೇವರು. ಸೊ ಇದರಿಂದ ದೇವರು ಕಟ್ಟುತ್ತಾನೆ. ಸೊ ಕಟ್ಟುವುದಕ್ಕೆ ಮೊದಲನೇದಾಗಿ ಮಾಡ್ತಕ್ಕಂಥ ಕೆಲಸ ಏನು? ನಾನು ಮಾಡ್ತಕ್ಕಂಥ ಕೆಲಸ ಏನು? ಪ್ರಾರ್ಥನೆ. ಎಂಥ ಪ್ರಾರ್ಥನೆ? ಉಪವಾಸ ಪ್ರಾರ್ಥನೆ. ಸೊ ಆ ಪ್ರಾರ್ಥನೆ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಆತನು ಮಾಡ್ದ ಅನ್ನುವಂಥದ್ದನ್ನು ನಾಳೆ ನಾವು ತಿರುಗಿ ದೇವ್ರ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ. ಸೊ ಯಾವ ಸುದ್ದಿ ನಿನ್ನ ಕಿವಿಗೆ ಬಿದ್ದಿದೆಯೋ ಆ ಸುದ್ದಿ ವಿಷಯದಲ್ಲಿ ನೀನು ಚಿಂತೆ ಮಾಡಬೇಡ, ನೀನು ಪ್ರಾರ್ಥನೆ ಮಾಡು, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಸೊ ಇವತ್ತಿಗೆ ಈ ವಾಕ್ಯವನ್ನು ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಕರ್ತನ ಸನ್ನಿಧಾನದಲ್ಲಿ ಯಾರ್ಯಾರು ನೀವು ಚಿಂತೆಯಲ್ಲಿದ್ದೀರೋ ಪುನಃ ಕಟ್ಟಿಕೊಳ್ಳೋದಕ್ಕೆ ಹೋರಾಟ ಮಾಡಿ, ನಿಮ್ಮ ಮುಂದೆ ಯಾವ ಮಾರ್ಗಗಳಿಲ್ಲದೆ ನೀವು ಚಿಂತೆಗೊಳಗಾಗಿದ್ದೀರೋ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿರಿ. ನಾನು ಒಂದು ಸಂಗತಿಯನ್ನ ನಿಮಗೆ ನಾನು ಸಾರಿದ್ದೇನೆ. ಅದೇನೆಂದಾಗ ಹೇಳಿದ್ರೆ, ದೇವರು ಕಟ್ಟುತ್ತಾನೆ ಎಂಬುದಾಗಿ. ನಿಮ್ಮನ್ನು ಕಟ್ಟುವುದಕ್ಕೋಸ್ಕರ ದೇವರು ಶಕ್ತನಾಗಿದ್ದಾನೆ, ಆತನು ಸಿದ್ಧನಾಗಿದ್ದಾನೆ, ನಿಮ್ಮನ್ನು ಆತನು ಕಟ್ಟುತ್ತಾನೆ, ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ. ಯಾವ ಕೆಟ್ಟ ಸುದ್ದಿಯ ಭಯ ನಿನಗೆ ಬೇಕಾಗಿಲ್ಲ, ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಗಾಡ್ ಈಸ್ ಗೋಯಿಂಗ್ ಟು ಬಿಲ್ಡ್ ಯು. ಪುನಃ ನನ್ನ ಬಿಸ್ನೆಸ್ ಹೇಗೆ ಹೇಳ್ತದೆ, ಪುನಃ ನನ್ನ ಕೆಲಸ ಹೇಗೆ ನಂಗೆ ಸಿಗ್ತದೆ, ನಾನು ಇರುವಂಥ ಕೆಲಸ ನನಗೆ ಇರ್ತದೋ ಇಲ್ವೋ ಅನ್ನುವಂಥ ಭಯ, ನಾನು ಕೆಲಸದಲ್ಲಿ ಮುಂದುವರೆದ್ರೆ ನನಗೆ ಸಂಬಳ ಸಿಗ್ತದೋ ಇಲ್ವೋ ಅಂತಕ್ಕಂಥ ಭಯ, ನನ್ನ ಜೀವಿತದಲ್ಲಿ ನನಗೆ ಕೆಲಸ ಸಿಗ್ತದಾ, ಹೊಸದಾಗಿ ನನ್ನ ಕೆಲಸ ಹುಡುಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂಥ ಭಯ ಮನುಷ್ಯನಲ್ಲಿ ಹುಡ್ಕೊಂಡಿದೆ. ಭಯಂಕರವಾಗಿರ್ತಕ್ಕಂಥ ಸುದ್ದಿಗಳು ಮನುಷ್ಯನ ಕಿವಿಗೆ ಬೀಳ್ತಾ ಇರತಕ್ಕಂಥದ್ದು. ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಈ ಲೋಕದಲ್ಲಿ ಮನುಷ್ಯನಿಗೆ ಬಂದಿರತಕ್ಕಂಥದ್ದು. ಕೆಟ್ಟ ಸುದ್ದಿಯ ಭಯ, ಪ್ರತಿದಿನ ಕೆಟ್ಟ ಸುದ್ದಿಯ ಭಯ, ಪ್ರತಿದಿನ ನೋವಿನ ಸುದ್ದಿಗಳು, ಪ್ರತಿದಿನ ಕಣ್ಣೀರಿನ ಸುದ್ದಿಗಳು.
ಇಂಥ ಸುದ್ದಿಗಳನ್ನ ಕೇಳ್ತಕ್ಕಂಥ ನನ್ನ ಪ್ರಿಯರೇ, ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ದೇವರು ಅದ್ಭುತಗಳನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ನಿನ್ನನ್ನು ದೇವರು ಕಟ್ಟುತ್ತಾನೆ, ನಿನ್ನನ್ನು ಉದ್ಧಾರ ಮಾಡುತ್ತಾನೆ. ನಾನು ಹೇಳುವಂಥ ಮಾತುಗಳನ್ನು ನೀನು ಕೇಳು. ದೇವರ ಮಾತುಗಳು ನಿನಗೆ ನಾನು ಸಾಡ್ತಾ ಇದ್ದೇನೆ, ದೇವರ ವಿಷಯಗಳನ್ನು ನಿನಗೆ ನಾನು ಸಾಡ್ತಾ ಇದ್ದೇನೆ. ದೇವರಲ್ಲಿ ನೀನು ಕಟ್ಟಿಕೋ, ದೇವರು ನಿನ್ನ ಉದ್ಧಾರ ಮಾಡ್ತಾನೆ. ಯೇಸು ಸ್ವಾಮಿ ನಿನ್ನನ್ನು ಕಟ್ಟುವುದಕ್ಕೋಸ್ಕರ, ಯೇಸು ಸ್ವಾಮಿ ನಿನ್ನನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ನಿನ್ನ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮೆಲ್ಲರ ಪಾಪಗಳನ್ನು ಆತನು ಕ್ಷಮಿಸಿ ನಮ್ಮನ್ನು ಶಿಲುಬೆಯ ರಕ್ತದಲ್ಲಿ ಆಶೀರ್ವಾದ ಮಾಡಿ, ಶಿಲುಬೆಯ ರಕ್ತದಲ್ಲಿ ನಮ್ಮೆಲ್ಲರನ್ನು ತೊಳೆದು ಆ ಶಿಲುಬೆಯ ಜಯವನ್ನು ನಮಗೆ ಆತನು ತಂದು ಕೊಟ್ಟಿದ್ದಾನೆ. ಭಯಪಡಬೇಡ, ದೇವರು ಕಟ್ಟುವುದಕ್ಕೆ ಶಕ್ತನಾಗಿದ್ದಾನೆ. ದೇವರು ಕಟ್ಟುವುದಕ್ಕೆ ಶಕ್ತನಾಗಿದ್ದಾನೆ. ಹಿ ಇಸ್ ಗೋಯಿಂಗ್ ಟು ಬಿಲ್ಡ್ ಯು. ಆತನು ನಿನ್ನನ್ನು ಕಟ್ಟುತ್ತಾನೆ. ಹಿ ಇಸ್ ಗೋಯಿಂಗ್ ಟು ಬಿಲ್ಡ್ ಯು, ರೀಬಿಲ್ಡ್ ಯು. ಆತನು ತಿರುಗಿ ನಿನ್ನನ್ನು ಕಟ್ಟಲಿಕ್ಕಿದ್ದಾನೆ. ನಿನ್ನ ಬಿಸ್ನೆಸ್ಗಳನ್ನು ದೇವರು ಉದ್ಧಾರ ಮಾಡುತ್ತಾನೆ. ನಿನ್ನ ಕೆಲಸ ಕಾರ್ಯಗಳನ್ನು ದೇವರು ಉದ್ಧಾರ ಮಾಡ್ತಾನೆ. ನಿನ್ನ ಮಕ್ಕಳನ್ನ ದೇವರು ಉದ್ಧಾರ ಮಾಡುತ್ತಾನೆ. ನಿನ್ನ ಜೀವಿತವನ್ನು ದೇವರು ಉದ್ಧಾರ ಮಾಡುತ್ತಾನೆ. ನಿನ್ನ ನೋವನ್ನು ದೇವರು ತೆಗೆದು ಹಾಕ್ತಾನೆ. ನಿನ್ನ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಯು ನೀಡ್ ಟು ಪ್ರೇ, ಯು ನೀಡ್ ಟು kneel down before him. ಆತನ ಮುಂದೆ ನೀನು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಬೇಕಾಗಿದೆ. ಉಪವಾಸದಿಂದ ನೀನು ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರು ಅದ್ಭುತಗಳನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಆತನ ಅದ್ಭುತಗಳನ್ನು ಮಾಡುತ್ತಾನೆ. ಜೀಸಸ್, ಹಲ್ಲೆಲೂಯಾ, ಸ್ತೋತ್ರ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆ ಆದ ದೇವರೇ, ನಿನ್ನ ಮಕ್ಕಳಾಗಿರುವಂಥ ನಮ್ಮನ್ನು ಆಶೀರ್ವಾದ ಮಾಡಿ ಕೃಪೆಯನ್ನು ತುಂಬಿಸಲಿಕ್ಕಾಗಿ ಸ್ತೋತ್ರ. ಇದನ್ನೇ ನಿನ್ನ ಸನ್ನಿಧಾನದಲ್ಲಿ ಕರ್ತ ನಿನ್ನ ಮಾತುಗಳನ್ನು, ವಾಕ್ಯಗಳನ್ನು ಕೇಳುವಂತೆ ಕೃಪೆ ಮಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಅದ್ಭುತವಾದ ಆಶೀರ್ವಾದಗಳಿಗೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಮಹತ್ ಕಾರ್ಯಗಳಿಗೋಸ್ಕರ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಇದನ್ನ ಕರ್ತನೆ ಒಂದು ಆರಾಧನೆಯಲ್ಲಿ ಪಾತ್ರ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಪ್ರಿಯರಿಗೋಸ್ಕರ ಬೇಡಿಕೊಳ್ಳುತ್ತೇನೆ. ಅವರಿಗಿರುವ ಕಷ್ಟಗಳು, ಕಣ್ಣೀರುಗಳು ನೀಗಲ್ಪಡಲಿ ಸ್ವಾಮಿ. ತಿರುಗಿ ನಮ್ಮ ಜೀವಿತವನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅನ್ನುವಂಥ ಒಂದು ದೊಡ್ಡ ಚಿಂತೆ ಅವರಲ್ಲಿರುವಾಗ ಸ್ವಾಮಿ ದೇವರೇ, ನಿನ್ನ ಆತ್ಮನ ಮೂಲಕ ನೀನು ತಿಳಿಪಡಿಸ್ತಾ ಇದ್ದೀವಿ ಸ್ವಾಮಿ. ನಿನ್ನ ಆತ್ಮನ ಮೂಲಕ ನೀನು ಹೇಳಿದ್ದಿ ಕರ್ತನೆ. ನಿನ್ನ ವಾಕ್ಯದ ಮೂಲಕ ನೀನು ಕರ್ತನೆ ತಿಳಿಸಿದ್ದಿ ಸ್ವಾಮಿ. ನೀನು ಕಟ್ಟುವಾತನಾಗಿದ್ದಿ ಸ್ವಾಮಿ. ನಿನ್ನ ಸನ್ನಿಧಾನಕ್ಕೆ ಬರುವಾಗ, ನಿನ್ನ ಪಾದದ ಬಳಿಗೆ ಬರುವಾಗ ನೀನು ತಿರುಗಿ ಕಟ್ಟುವಾತನಾಗಿದ್ದಿ ಸ್ವಾಮಿ. ಅಪ್ಪ ಕರ್ತನೆ, ಹೌದು ಸ್ವಾಮಿ, ನಮಗೊಂದು ದೊಡ್ಡ ಚಿಂತೆ ಹಿಡಿದುಕೊಂಡಿದೆ ಕರ್ತನೆ. ಆ ಚಿಂತೆಯನ್ನು ನೀಗಿಸುವ ದೇವರು ನೀನು. ನಮ್ಮ ಚಿಂತಾಭಾರ ನಿನ್ನ ಮುಂದೆ ನಾವು ತರ್ತಾ ಇದ್ದೇವೆ. ನಮ್ಮ ಮಕ್ಕಳ ಭವಿಷ್ಯತ್ತಿನ ವಿಷಯದಲ್ಲಿ, ನಮ್ಮ ಕೆಲಸ ಕಾರ್ಯಗಳ ವಿಷಯದಲ್ಲಿ ಕರ್ತನೆ, ನಮ್ಮ ಕರ್ತನೆ ಆಗು ಹೋಗುಗಳ ವಿಷಯಗಳಲ್ಲಿ ಕರ್ತನೆ, ನಮ್ಮ ಬಿಸ್ನೆಸ್ಗಳ ವಿಷಯದಲ್ಲಿ ಕರ್ತನೆ, ನಾವು ಮಾಡುವಂತ ಎಲ್ಲಾ ರೀತಿಯಂತ ಆಲೋಚನೆ ವಿಚಾರಗಳಲ್ಲಿ ನಾವು ಮೇಲಕ್ಕೆ ಹೇಳ್ತೀವೋ ಇಲ್ಲ ಅನ್ನೋದು ದೊಡ್ಡ ಚಿಂತೆ. ಅಪ್ಪ, ನಮ್ಮನ್ನ ಮೇಲಕ್ಕೆ ಎಬ್ಬಿಸುವ ದೇವರು ನೀನಿದ್ದೆ ಕರ್ತನೆ. ನಿನ್ನ ಪಾದದ ಬಳಿಗೆ ನಾವು ಬರುತ್ತೇವೆ ಸ್ವಾಮಿ. ನಮ್ಮನ್ನು ಆಶೀರ್ವಾದ ಮಾಡುವ ದೇವರು ನೀನು ಕರ್ತನೆ. ಆಶೀರ್ವಾದ ಮಾಡುತ್ತಿ ಕರ್ತನೆ. ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡುವಂತ ಪ್ರತಿಯೊಬ್ಬರನ್ನು ನೀನು ಮುಟ್ಟಿ ಆಶೀರ್ವಾದ ಮಾಡು ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ನಿನ್ನ ಅದ್ಭುತವಂತ ಶಕ್ತಿ ಪ್ರತಿಯೊಬ್ಬರ ಮೇಲೆ ಹಿಡಿದು ಬರಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. Bless your people, O God. Bless your people, O God. People who believes in you. ನಿನ್ನನ್ನು ನಂಬುವಂತ ನಿನ್ನ ಮಕ್ಕಳನ್ನು ಈ ಕ್ಷಣದಲ್ಲಿ ನೀನು ಮುಟ್ಟಿ ಅದ್ಭುತ ಮಾಡು ಸ್ವಾಮಿ. ಅವರ ಪರಿಸ್ಥಿತಿಗಳು ಬದಲಾಗಲಿ ಕರ್ತನೆ. ದೊಡ್ಡ ದೊಡ್ಡ ಕಾರ್ಯಗಳು ಅವ್ರ ಜೀವಿತದಲ್ಲಿ ಕರ್ತನೆ ನೆರವೇರಲ್ಪಡಲಿ, ಅವು ಜರಗಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಹಾಗೆ ಮಾಡುತ್ತೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿದ ಆತನೇ ನಿನಗೆ ಸ್ತೋತ್ರ. ನಮ್ಮನ್ನು ಇದುವರೆಗೆ ನಡೆಸಿದ ಆತನೇ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಬಲಪಡಿಸಿದ ಆತನೇ, ಕೃಪೆಯನ್ನು ತುಂಬಿಸಿದ ಆತನೇ ಸ್ತೋತ್ರ. ಎಲ್ಲ ಸ್ತುತಿ ಸ್ತೋತ್ರ ಗಣಮಾನ ಮೇಲುಗಳನ್ನ ನಿನ್ನ ಪಾದಗಳಿಗೆ ಸಮರ್ಪಣೆ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಜೀವನ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ವಿಶ್ವಾಸದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಾಯುವೈಕ್ಯತೆ ಕೂಡಿ ಬಂದ ನಮ್ಮೆಲ್ಲರ ಸಂಗಡ ಫೇಸ್ಬುಕ್ ಮೂಲಕ ಸೇರಿಕೊಂಡು ನಮ್ಮ ಜೊತೆ ಆರಾಧನೆ ಮಾಡುತ್ತಿರುವ ಎಲ್ಲ ಆತ್ಮೀಯರ ಸಂಗಡ ನಿತ್ಯವೂ ದಿನಂತರೂ ನೆಲೆಯಾಗಲಿ ನಮ್ಮ ಜೀವನ ತಂದೆಯೇ. ಎಲ್ಲರಿಗೂ ನಮಸ್ಕಾರ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಫೇಸ್ಬುಕ್ ಮೂಲಕ ನಮ್ಮ ಜೊತೆ ಸೇರಿಕೊಂಡು ಆರಾಧನೆ ಮಾಡಿರುವಂಥ ನಿಮ್ಮೆಲ್ಲರೂ ಕೂಡ ನಾನು ಹೃದಯಪೂರ್ವಕವಾಗಿ ವಂದಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ತನ್ನ ಕೃಪೆಯನ್ನು ತುಂಬಿಸಲಿ. ಸೊ ತಿರ್ಗಾ ನಾಳೆ 7ರಿಂದ 8 ಗಂಟೆವರೆಗೆ ಆರಾಧನೆ ಫೇಸ್ಬುಕ್ ಲೈವ್ನಲ್ಲಿ ಇರ್ತದೆ. ಸೊ ನಾವೆಲ್ಲರೂ ಸೇರಿಕೊಳ್ಳೋಣ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಆ್ಯಂಡ್ ಗಾಡ್ ಈಸ್ ಗೋಯಿಂಗ್ ಟು ಬ್ಲೆಸ್ ಅಸ್ ಥ್ರೂ ಹೀಸ್ ವರ್ಡ್. ನಾನು ಒಂದು ಸತ್ಯ ಹೇಳ್ತೀನಿ, ನೀವು ವಾಕ್ಯವನ್ನು ಕೇಳೋದಕ್ಕೋಸ್ಕರ ನೀವು ಸಿದ್ಧವಾಗಿದ್ದರೆ ದೇವರು ನಿಮ್ಮನ್ನು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾನೆ. ತನ್ನ ಮಹಿಮೆಯನ್ನು ನೀವು ಆತನ ಮಹಿಮೆಯನ್ನು ನಿಮಗೆ ತೋರಿಸ್ತಾನೆ. ನೀವು ಅದ್ಭುತವನ್ನು ಅನುಭವಿಸ್ತೀರಿ. ನಾನು ಹೇಳುವಂಥ ಈ ದೇವರ ಮಾತುಗಳನ್ನು ನೀವು ಕೇಳ್ರಿ, ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಬೇಕು. ಸೊ ತಿರ್ಗಾ ಈ ನೆಹೆಮೀಯನ ಪುಸ್ತಕವನ್ನು ನಾವು ಬರುವ ದಿನದಿಂದ ದಿನಕ್ಕೆ ನಾವು ಅದನ್ನು ಕಲಿಯುತ್ತಾ ಅದರಲ್ಲಿ ದೊಡ್ಡ ಆಶೀರ್ವಾದಗಳು ಅಡಕವಾಗಿದೆ. ಗಾಡ್ ಇಸ್ ಗೋಯಿಂಗ್ ಟು ರಿಬಿಲ್ಡ್ ಅಸ್. ನಮ್ಮನ್ನು ತಿರುಗಿ ಕಟ್ತಾನೆ, ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಯಾವ ಸುದ್ದಿಯ ಭಯ ನಮಗೆ ಬೇಕಾಗಿಲ್ಲ. ನಮಗೆ ನೋವಿದೆ, ನಮ್ಗೆ ಸಂಕಟ ಇದೆ, ಆದರೆ ಆ ನೋವು ಸಂಕಟವನ್ನು ಪರಲೋಕ ದೇವರು ತೆಗೆದು ಹಾಕ್ತಾನೆ, ಆಶೀರ್ವಾದ ಮಾಡ್ತಾನೆ. ಸೊ ಇಟ್ಸ್ ಟ್ರೂ ವಿತ್ ದ ವರ್ಡ್ ಆಫ್ ಗಾಡ್. ಆ್ಯಂಡ್ ಸೊ ತಿರುಗಿ ನಾಳೆ ಸಾಯಂಕಾಲ 7 ಗಂಟೆಗೆ ನಾವು ಸೇರಿ ಬರೋಣ. ದೇವರನ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.